ಕ್ವಾಲಿಟಿ ಸಿನಿಮಾಗಳು, ಒಳ್ಳೊಳ್ಳೆ ಸಿನಿಮಾಗಳು ಮಾಡಬೇಕು. ನಾನು ಆ ಪ್ರಯತ್ನದಲ್ಲಿ ಇದ್ದೀನಿ. ಈಗ ಒಂದು ಡೈರೆಕ್ಷನ್ ಪಿಕ್ಚರು ನಿಮ್ಮೆಲ್ಲರ ಆಗ್ರಹದ ಮೇಲೆ ಅನೌನ್ಸು ಮಾಡಿದ್ದೀನಿ. ಖಂಡಿತ ಅದನ್ನು ಆದಷ್ಟು ಬೇಗ, ಈಗ ಏಪ್ರಿಲ್ಲು ಕಬ್ಜಾ ಮುಗಿತಿದ್ದಂಗೆ ಮೇ ಅದನ್ನು ಶೂಟಿಂಗ್ ಸ್ಟಾರ್ಟ್ ಮಾಡ್ತೀನಿ. ಇದ್ರ ಜೊತೆಲಿ ಪ್ರಜಾಕಿ ಎಲ್ಲೋಯ್ತಪ್ಪ ಅಂತ ಅನ್ಕೊಂಬೇಡಿ, ಅದು ಜೊತೆಲೇ ನಡೀತಾನೆ ಇರುತ್ತೆ. ನನ್ನ ಜೊತೆ ಲಕ್ಷಾಂತರ ಜನ ಯುವಕ ಯುವತಿಯರು ಅದಕ್ಕೆ ಕೈ ಜೋಡಿಸಿದ್ದಾರೆ. ಎಲ್ಲರೂ ಅವರೆಲ್ಲ ಪ್ರಮೋಷನ್ನು ಅಂದರೆ ಪ್ರಮೋಷನ್ ನಿಮಗೆಲ್ಲ ಗೊತ್ತೇ ಇದೆ. ನಮ್ಮದು ಕ್ಯಾಶ್ಲೆಸ್ ಪಾರ್ಟಿ, ಇಲ್ಲಿ ಹಣ ಇರೋದಿಲ್ಲ, ಪ್ರಚಾರ ಇರೋದಿಲ್ಲ, ನಿಮಗೆಲ್ಲ ಗೊತ್ತೇ ಇದೆ. ಏನಿದ್ರು ಕೂಡ ಒಬ್ಬರಿಂದ ಒಬ್ಬರಿಗೆ ವಿಚಾರ ತಲುಪ್ತಾ ಹೋಗಬೇಕು. ಖಂಡಿತ ನೋಡಿ, 4 ವರ್ಷದಲ್ಲಿ ಒಂದು 40 ಜನರಿಂದ ಸ್ಟಾರ್ಟ್ ಆಗಿದ್ದು, 4 ಜನರಿಂದ ಸ್ಟಾರ್ಟ್ ಆಗಿದ್ದು, ಇವತ್ತು 40 ಲಕ್ಷ ಜನ ಏನು ಇದು ಬೇಕು ಅಂತ ಪ್ರಚಾರ ಮಾಡ್ತಿದ್ದಾರೆ. ಖಂಡಿತ ಈ ಸತಿ ಎಲೆಕ್ಷನ್ 23 ಎಲೆಕ್ಷನಲ್ಲಿ ಇದೊಂದು ದೊಡ್ಡ ಒಂದು ಸಂಚಲನ ಮೂಡಿಸೋದ್ರ ನಂಬಿಕೆ ನನಗಂತೂ ಇದೆ. ಖಂಡಿತ ಒಂದು ಬದಲಾವಣೆ ಆಗುತ್ತೆ, ಬೇಕು, ಅನಿವಾರ್ಯ ಕೂಡ. ಯಾಕಂದರೆ ರಾಜನೀತಿ, ರಾಜಕಾರಣ, ರಾಜಕೀಯ ಎಲ್ಲ ತೆಗೆದು ಪ್ರಜಾನೀತಿ, ಪ್ರಜಾಕೀಯ, ಪ್ರಜಾಕಾರಣ ಬರಬೇಕು. ಖಂಡಿತ ಆ ಪ್ರಯತ್ನ ಅಂತೂ ಮಾಡೇ ಮಾಡ್ತೀವಿ. ಅದ್ರ ಜೊತೆಲಿ ನಾನು ಸಿನಿಮಾನೂ ಮಾಡಬೇಕಾದ್ರೆ ಸಿನಿಮಾ ಮಾಡಿ ಅಂತ ತುಂಬ ಜನ ಫೋರ್ಸ್ ಮಾಡ್ತಾರೆ. ಖಂಡಿತ ಮಾಡ್ತಾ ಇದ್ದೀನಿ. ಇನ್ನೇನಾರ ಕ್ವಶನ್ ಇದ್ದರೆ ಕೇಳ್ಬೋದು. ಪ್ರಜಾಕೀಯ ಅನ್ಕೊಳ್ಳೆ ತುಂಬ ಜನ ಲೈಕ್ ಮಾಡ್ತಿದ್ದೀರಾ. ಅದೇ ಥರ ಸಿನಿಮಾಗಳು ಅಷ್ಟೇ, ನೀವು ಡೈರೆಕ್ಷನ್ ಮಾಡಿ ಅಂತಿದ್ರಿ. ಖಂಡಿತ ಒಂದು ಸಿನಿಮಾ ನೀವೆಲ್ಲ ಅಂದ್ಕೊಂಡಿರ್ಬೋದು, ಏನಿದು ಟೈಟ್ಲು, ಏನು ಈ ಥರ ಇದೆ ಅಂದ್ಕೊಂಡಿರ್ಬೋದು. ಖಂಡಿತ, ಯಾಕಂದರೆ ಯೂಶಲಿ ಒಂದು ಮೈಂಡ್ ಸೆಟ್ ಇದೆ. ಸಿನಿಮಾ ಅಂದರೆ ನಾವು ಒಂದು ಟೈಟ್ಲ್ ಹೇಳ್ತೀವಿ, ನೀವು ಅದನ್ನು ಕೇಳ್ತೀರಾ, ಇದೇ ಟೈಟ್ಲು ಅಂತ ಆ ಟೈಟ್ಲನ್ನೇ ಇಟ್ಕೊಂಡು ಖುಷಿ ಪಡ್ತೀರಾ. ಅದು ಒಂದು ಸ್ಟೈಲ್ ಆಫ್ ಸಿನಿಮಾ. ನಾನು ಆ ಥರ ಸಿನಿಮಾ ಮಾಡಿದ್ದೀನಿಲ್ಲ ಅಂತಲ್ಲ. ಬಟ್ ಇದು ಯಾವ ಥರ ಸಿನಿಮಾ ಅಂದರೆ ಥಾಟ್ ಪ್ರೊವೋಕಿಂಗ್ ಸಿನಿಮಾ. ನೀವು ಯೋಚನೆ ಮಾಡಿ, ನಿಮ್ಮಲ್ಲಿ ಏನಾರ ಬರಲಿ ಅದು ಅಂತ. ಅದು ಯಾವಾಗ ನಾನು ಹೇಳ್ತಿರ್ತೀನಿ ಗೊತ್ತಾ, AFR ಅಂತ, ಆ್ಯಪಲ್ ಅಂತ ಹೇಳ್ಕೊಟ್ಟು AFR ಅಂದ್ಕೊಳ್ಳಿ ಆ್ಯಪಲ್ ಅಂತ ಬರುತ್ತೆ ನಮ್ಮ ಮನಸ್ಸಿಗೆ. ಒಂದು ಸಣ್ಣ ಬದಲಾವಣೆ, AFR ಒಂದಷ್ಟು ವರ್ಡ್ಸ್ ಹೇಳಿ ಅನ್ನೋ ಥರ ಈ ಒಂದು ಪ್ರಯತ್ನ. ಒಂದು ಟೈಟ್ಲ್ ಇದೆ, ನೋಡೋಣ ಏನಾರ ಹೇಳಿ ಅಂತ. ಒಂದಷ್ಟು ಜನ UI ಅಂದರು, ಒಂದಷ್ಟು ಜನ ಏನೋ ಕೈ ಮೇಲೆ ಹಾಕೋ ಏನೋ ವೋಟಿಂಗ್ ಸಿಂಬಲ್ ಅಂದರು, ತಿರುಗಿಸ್ಬಿಟ್ಟು ಹಿಂಗೆ ತಿರುಗಿಸಿದ್ರೆ E ಅಂದರು, ಹಿಂಗೆ ತಿರುಗಿಸಿದ್ರೆ 3 ಅಂದರು, ಹಿಂಗೆ ತಿರುಗಿಸಿದ್ರೆ ವೋಟ್ ಹಾಕೋ ಚಿಹ್ನೆ ಅಂದರು, ಹಿಂಗೆ ತಿರುಗಿಸಿದ್ರೆ ನಾಮ ಅಂದರು. ನೋಡಿ, ಎಷ್ಟೊಂದು ಅದ್ಭುತವಾದ ಟ್ಯಾಲೆಂಟ್ ಇದೆ. ಸುಮ್ಮನೆ ನಾನು ಪ್ರಜಾಕೀಯ ಮಾಡಿಲ್ಲ, ನನಗೆ ಗೊತ್ತು ಪ್ರಜೆಗಳು ನೀವುಗಳು ಅತ್ಯಂತ ಬುದ್ಧಿವಂತರು ಅಂತ. ಆ ಒಂದು ಕಾರಣದಿಂದ ನನಗೆ 100% ಕಾನ್ಫಿಡೆನ್ಸ್ ಇರೋದ್ರಿಂದನೇ ಈ ಪ್ರಜಾಕೀಯ ಅಂತ ಮಾಡಿದ್ದು. ಈ ಥಾಟ್ನ ನಿಮ್ಮೊಳಗಿರೋದನ್ನು ನಾನು ಹೇಳಿದ್ದೀನಿ ಅಷ್ಟೇ. ಈಗ ಹೋಮ್ ಮಿನಿಸ್ಟ್ರು ಎಲ್ಲ ನಿಮ್ಮ ಕೈಲಿದೆ. ಫ್ಯಾಮಿಲಿನ ಕರ್ಕೊಂಡೋಗಿ ಎಲ್ಲರ ಜೊತೆ, ಅಣ್ಣ, ತಂಗಿ, ಅಕ್ಕ, ತಮ್ಮ, ಗಂಡ, ಹೆಂಡತಿ, ಅತ್ತೆ, ಮಾವ ಎಲ್ಲರೂ ಜೊತೆಲೋಗಿ ನೋಡೋ ಅಂಥ ಸಿನಿಮಾ. ಆಂಧ್ರದಲ್ಲಿ ಒಂದು ಕಲ್ಚರ್ ಇದೆ. ಯಾಕಂದರೆ ಒಂದು ಹಬ್ಬ ಅಂದರೆ ಅವ್ರು ಇಡೀ ಫ್ಯಾಮಿಲಿ ಹೋಗಿ ಪಿಕ್ಚರ್ ನೋಡ್ತಾರೆ. ನಮ್ಮಲ್ಲೂ ಇದೆ, ಇಲ್ಲ ಅಂತಲ್ಲ. ಅದು ಸ್ವಲ್ಪ ಜಾಸ್ತಿ ಆಗಲಿ, ಕನ್ನಡಿಗರು ಎಲ್ಲ ಫ್ಯಾಮಿಲಿ ಜೊತೆ ಹೋಗಿ ಸಿನಿಮಾಗಳು ನೋಡೋ ಅಂಥ ಒಂದು ಕಲ್ಚರ್ ಬರಲಿ. ಯಾಕಂದರೆ ಕನ್ನಡ ಸಿನಿಮಾಗಳು, ಕನ್ನಡ ಕಲ್ಚರು, ಕನ್ನಡ ನಾಡು, ನುಡಿ, ನಮ್ಮ ನೀರು, ಜಲ, ಸಂಸ್ಕೃತಿ ಇವೆಲ್ಲ ಉಳಿಬೇಕು ಅಂದರೆ ನಾವೇ ಅದನ್ನು ಉಳಿಸ್ಬೇಕು, ನಾವೇ ಅದನ್ನು ಬೆಳೆಸಬೇಕು. ಅದಕ್ಕೆ ಒಂದು ಪ್ರಾದೇಶಿಕ ಪಕ್ಷನೂ ಮಾಡಿರೋದು. ನಮ್ಮ ಪಕ್ಷ ಒಂದಿರಲಿ ನಮ್ಮ ರಾಜ್ಯದಲ್ಲಿ ಅಂತ. ಖಂಡಿತ ನಿಮ್ಮೆಲ್ಲರ ಎನ್ಕರೇಜ್ಮೆಂಟು ಭಾಳ ಮುಖ್ಯ. ಆಮೇಲೆ ಕನ್ನಡ ಇಂಡಸ್ಟ್ರಿಯಲ್ಲಿ ಡೈರೆಕ್ಟರ್ ಆಗಿ, ಹೀರೋ ಆಗಿ, ಇನ್ನೇನು ಪ್ರಶ್ನೆ ಯಾವ್ದಾರ ಇದೆಯಾ? ಡೈಲಿ ಸರ್, ಫಸ್ಟ್ ಡೇ ಫಸ್ಟ್ ಶೋ ನೀವು ಯಾವ ಥಿಯೇಟರ್ನಲ್ಲಿ ಅವೈಲೇಬಲ್ ಇರ್ತೀರಾ? ಖಂಡಿತ ಫಸ್ಟ್ ಡೇ ಫಸ್ಟ್ ಶೋ ಯಾವುದು ಇದರಲ್ಲಿ ರಿಲೀಸ್? ಅಪರ್ಣ ಅಲ್ವಾ ವಿವೇಕ್? ಅಪರ್ಣ ಅಲ್ಲಿ, ಅನುಪಮ ಅಲ್ಲ ಇವಾಗ. ಫಸ್ಟ್ ಡೇ ಫಸ್ಟ್ ಶೋ ಅನುಪಮ ಅಲ್ಲಿ ಖಂಡಿತ ಬರ್ತೀನಿ, ನಿಮ್ಗೆಲ್ರಿಗೂ ಸಿಗ್ತೀನಿ. ಖಂಡಿತ ಅದು ಮಾಮೂಲಿ ನಿಮ್ಮನ್ನೆಲ್ಲ ಭೇಟಿ ಮಾಡೋದು, ಆ ಸಂಭ್ರಮದಲ್ಲಿ ನಾನು ಪಾಲ್ಗೊಳ್ಬೇಕು ಅಂತ ಆಸೆ ಇದೆ. ಖಂಡಿತ ಬರ್ತೀನಿ. ಆಮೇಲೆ ಅದರ್ ಸೆಂಟು ಏನು ಸರ್, ವಿಕ್ಕಿ ರಾಜನಾಯಕ ಹೋಮ್ ಮಿನಿಸ್ಟರ್ ಮೂವಿ ನಾವು ಯಾಕೆ ನೋಡಬೇಕು? ನಾವು ಪ್ರಜಾಕೀಯದವರು ತುಂಬಾ ಪ್ರಾಕ್ಟಿಕಲ್, ಇದಕ್ಕೆ ಆನ್ಸರ್ ಮಾಡಿ. ಇಲ್ಲ, ಖಂಡಿತ ಹೋಮ್ ಮಿನಿಸ್ಟರ್ ಬಗ್ಗೆ ನಿಮ್ಗೆ ಹೇಳಬೇಕು ಅಂದರೆ ಸಿಂಪಲ್ಲಾಗಿ ಒಂದು ಲೈನ್ ಹೇಳ್ತೀನಿ, ಎಷ್ಟು ಇಂಟ್ರೆಸ್ಟಿಂಗ್ ಆಗಿ ಕೇಳಿ. ಯೂಶಲಿ ನಿಮ್ಗೆ ಅನ್ಸ್ಬೋದು ಇವಾಗ ಟ್ರೈಲರ್ಗೆಲ್ಲ ನೋಡೋದ್ರ ಮೇಲೆ, ಹೋಮ್ ಮಿನಿಸ್ಟರ್ ಅಂದರೆ ಒಂದು ಮನೇಲಿ ಕೆಲಸ ಮಾಡ್ತಿರ್ತಾನೆ, ಹೆಂಡತಿ ಹೊರಗಡೆ ಕೆಲಸ ಮಾಡ್ತಿರ್ತಾಳೆ, ಅದೇ ಕಾಮಿಡಿ ಅಂತ. ಅಲ್ಲವೇ ಅಲ್ಲ, ಅದು ಬಿಗಿನಿಂಗ್ ಹಂಗಿರುತ್ತೆ. ಅದಾದ್ರ ಮೇಲೆ ಯಾವ ರೀಸನ್ಗೋಸ್ಕರ ಇವ್ರು ಅದನ್ನು ಮಾಡ್ತಾ ಇದ್ದಾನೆ, ಯಾಕೆ ಹೆಂಡತಿ ಕೆಲಸಕ್ಕೆ ಹೋಗ್ತಾಳೆ, ಯಾಕೆ ಇವನು ಮನೇಲಿ ಕೂತಿರ್ತಾನೆ, ಆಮೇಲೆ ಅಷ್ಟೆಲ್ಲ ಡಿಮಾಂಡ್ ಇದ್ರೂ ಕೂಡ ಆ ಕೆಲಸಗಳು ಹೆಂಗೆ ಮಾಡ್ತಾನೆ, ಆಮೇಲೆ ಅದನ್ನು ಬೇಜಾರು ಮಾಡ್ಕೊಳ್ಳೋದೆ ಅದಕ್ಕೊಂದು ಹೈಲೈಟ್ ಮಾಡಿ ಮಾಡ್ತಾನೆ, ಬೇರೆಯವ್ರಿಗೆಲ್ಲ ಹೊಟ್ಟೆ ಉರಿಯೋ ಥರ ಮಾಡ್ತಾ ಇರ್ತಾನೆ, ಬೇರೆ ಗಂಡಸರುಗಳಿಗೆ. ಆ ಥರ ಎಲ್ಲ ಫನ್ನಿ ಸೀನ್ ಇದೆ. ಅದಾದಮೇಲೆ ಅದು ರೀಸನ್ ಏನಕ್ಕೆ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಆ ರೀಸನ್ ಒಂದೊಂದೇ ಅನ್ಫೋಲ್ಡ್ ಆಗ್ತೀವಿ, ನಿಮಗೆ ಶಾಕ್ ಆಗುತ್ತೆ. ಏನು ಕಥಾನಾಯಕ ಏನಪ್ಪ ಇಷ್ಟೊಂದಿದ ಅಂತ ಅನ್ಸುತ್ತೆ. ಅದಾದ್ರ ಮೇಲೆ ಒಂದು ಟ್ವಿಸ್ಟ್ ಇದೆ. ಆ ಟ್ವಿಸ್ಟ್ ಅಂದರೆ ನೀವೇನೇನೋ ಅನ್ಕೊಂಬೇಡಿ. ಆಮೇಲೆ
ಅದೇನೇನೋ ಅನ್ಕೊಂಡಿದ್ದೀರಾ, ಓಕೆ, ಅದನ್ನು ನಾನು ಹೇಳಲ್ಲ, ಆ ಟ್ವಿಸ್ಟ್ ಇರಲಿ, ಹೋಗಿ ನೋಡಿ. ಅದು ಒಂಥರ ಜಾಲಿಯಾಗಿ ಟರ್ನ್ ಆಗುತ್ತೆ. ಏನು ಹೇಳಿ, ಕಮರ್ಷಿಯಲ್ ಆಗಿ ಏನೋ ಸಸ್ಪೆನ್ಸ್ ಥರ ಆ ಥರ ಅಲ್ಲ, ಅದರಲ್ಲೂ ಏನೋ ಜಾಲಿಯಾಗಿ ಕಾಮಿಡಿ ಗಿಮಿಡಿ ಎಲ್ಲ ಹೋಗುತ್ತೆ. ಅಲ್ಲಿ ಸಾಧು ಕೋಕಿಲ ಬರ್ತಾರೆ, ವಿಜಯ್ ಚಂಡೂರ್ ಬರ್ತಾರೆ, ಒಂಥರ ಮಜವಾಗಿದೆ ಆ ಸೀನ್ಗಳೆಲ್ಲ. ಡೈಲಾಗ್ಸು ತುಂಬ ಅದ್ಭುತವಾಗಿದೆ ಈ ಸಿನಿಮಾದಲ್ಲಿ. ಗುರು ಅಂತ ಒಬ್ಬರು ಡೈಲಾಗ್ ರೈಟ್ರು, ತುಂಬ ಯಂಗು ಎನರ್ಜೆಟಿಕ್ ಆ ಮನುಷ್ಯ. ಏನೋ ಭಾಳ ಬೇಗ ಅವರು ತೀರ್ಕೊಂಡ್ರು. ಅದೇ ಹೇಳ್ತೀವಲ್ಲ, ತುಂಬ ಟ್ಯಾಲೆಂಟು, ಒಳ್ಳೊಳ್ಳೆಯವರೆಲ್ಲ ಅದೇನೋ ಗೊತ್ತಿಲ್ಲ, ಕನ್ನಡ ಇಂಡಸ್ಟ್ರಿಯಿಂದ ಏನೋ ತುಂಬಲಾರದ ನಷ್ಟ ಆಗ್ತಾ ಇದೆ, ಇವರೆಲ್ಲ ನಾವು ಕಳ್ಕೊಂಡು. ಅದ್ಭುತವಾಗಿ ಬರೆದಿದ್ದಾರೆ ಅವರು. ಅಲ್ಲಿ ಒಂದೊಂದೇ ಈ ಸಿನಿಮಾದಲ್ಲಿ ಲಿಂಕ್ ಸಿಗ್ತಾ ಹೋಗುತ್ತೆ ಎಲ್ಲ ಕ್ಯಾರೆಕ್ಟರ್ಗಳ ಮಧ್ಯ. ಅಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ತಾಯಿ ಏನು, ತಂದೆ ಏನು, ಇವ್ನ ಫ್ಯಾಮಿಲಿ ಏನು, ಇವ್ನು ಯಾಕೋಸ್ಕರ ಇದೆಲ್ಲ ಮಾಡ್ತೀಯಾನೆ ಅಂತ. ಅದಾದ್ರ ಮೇಲೆ ಇದೇ ಥರ ಕಂಟಿನ್ಯೂಸ್ ಆಗಿ ಒಂದೊಂದು ಅನ್ಫೋಲ್ಡ್ ಆಗ್ತಾ ಹೋಗುತ್ತೆ. ಕ್ಲೈಮ್ಯಾಕ್ಸಲ್ಲಿ ತುಂಬ ಒಳ್ಳೆ ವಿಷಯ ಇದೆ. ನೀವೆಲ್ಲರೂ ಅನ್ಕೋದ್ರೆ ಇದು ಹೌದು ಇದ್ರೆ ಚೆನ್ನಾಗಿರುತ್ತೆ ಅಂತ. ಆ ಥರ ಒಂದು ತುಂಬ ನೀಟ್ ಆ್ಯಂಡ್ ಕ್ಲೀನ್ ಸಿನಿಮಾ. ಆಮೇಲೆ ಎಲ್ರಿಗೂ ಬೇಕಾದಂಥ ಸಿನಿಮಾ, ಎಲ್ಲರೂ ತುಂಬ ತಿಳ್ಕೊಳ್ಳೋಂಥ ವಿಷಯ ಇದೆ ಇದರಲ್ಲಿ. ಪ್ರಜಾಕೀಯದೊಂದು ಐಡಿಯಾನೂ ಇದೆ, ನೋಡಿ ಆ್ಯಕ್ಚುಲಿ. ಸರ್, ಪ್ರಜಾಕೀಯದ ಕೀಗೂ ಹೋಮ್ ಮಿನಿಸ್ಟರ್ ನಲ್ಲಿರೋ ಲೋಗೋದಲ್ಲಿರುವ ಕೀಗೂ ಸಂಬಂಧ ಇದೆಯಾ? ಇಲ್ಲ ನೋಡಿ, ಕೀ ಅನ್ಕೂಡಲೇ ಯಾವ ಲೆವೆಲ್ಗೆ ನೀವು ತಗೊಂಡಿದ್ದೀರಾ ಪ್ರಜಾ ಕೀ ಅಂತ. ತುಂಬ ಜನ ಹೇಳ್ತಾರೆ ಪ್ರಜಾಕೀಯ ಅಂದರೆ ಕೀ ನಮ್ಮ ಕೈಲಿರೋದು ಸರ್, ಪ್ರಜಾಕೀಯ. ರಾಜಕೀಯ ಅಂದರೆ ಕೀ ಅವ್ರ ಹತ್ರ ಇರೋದು ಸರ್ ಅಂತ. ಸೊ ಇದು ಹಂಗಲ್ಲ. ಹೋಮ್ ಮಿನಿಸ್ಟರ್ ಅಂದರೆ ಹೋಮ್, ಮನೆ ಕೀ ಯಾರ ಹತ್ರ ಇರುತ್ತೆ ಹೇಳಿ? ಮನೆ ಒಡತಿ ಕೈಲಿರುತ್ತಲ್ಲ, ಮನೆ ಹೆಂಗಸ್ರ ಕೈಲಿರುತ್ತೆ, ಅದು ಗಂಡಸ್ರ ಕೈಲಿದ್ರೆ ಅನ್ನೋದು ಆ ಒಂದು ಮೀನಿಂಗಲ್ಲಿ ಅದನ್ನು ಕೀ ಇಟ್ಟಿದ್ದಾರೆ ಹೋಮ್ ಮಿನಿಸ್ಟರ್ ಟೈಟ್ಲಲ್ಲಿ. ಸರ್, ನಿಮ್ಮ ಕಟ್ಟ ಅಭಿಮಾನಿ ನಾನು. 30 ವರ್ಷದಿಂದ ಒಂದೇ ತರ ಕಾಣ್ತಾ ಇದ್ದೀರಾ. ನಿಮ್ಮ ಸೌಂದರ್ಯದ ಬಿಟ್ಟು ನಮಗೂ ಹೇಳಿ. ಅಯ್ಯೋ, ಆರ್ಟಿಸ್ಟ್ಗಳೆಲ್ಲ ಯಾವಾಗಲೂ ನೀವು ನೋಡ್ತಾನೆ ಇರ್ತೀರಲ್ಲ, ನಿಮ್ಮ ಮನೆಯವ್ರ ಥರ ನಾವು. ನಾನು ನೋಡಿ ನಾವು ಹೆಂಗಿದ್ರು ಕೂಡ ನಿಮ್ಗೆ ಚೆನ್ನಾಗಿರ್ತೀವಿ, ಇಷ್ಟ ಆಗ್ತೀವಿ. ಯಾಕಂದರೆ ಟಿ ವಿಯಲ್ಲಿ ನೋಡ್ತೀರಾ, ಮೂವಿಲಿ ನೋಡ್ತೀರಾ, ಈ ಥರ ಸೋಷಿಯಲ್ ಮೀಡಿಯಲ್ಲಿ ನೋಡ್ತಾ ಇರ್ತೀರಾ. ಆ ಒಂದು ರೀಸನ್ ಇರ್ಬೋದು. ಎಲ್ಲದಕ್ಕಿಂತ ಮುಖ್ಯ ಏನಂದರೆ ನಿಮ್ಮ ಪ್ರೀತಿ. ನೀವು ಪ್ರೀತಿಸಿದಾಗ ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನನ್ನ ಕೂದಲು ಮುಂಚೆ ಇನ್ನೂ ತಿಕ್ಕಾಗಿತ್ತು ನೋಡಿ, ಇವಾಗೆಲ್ಲ ಸ್ವಲ್ಪ ಏನೋ ತಿನ್ನಾಗೋಗ್ಬಿಟ್ಟಿದೆ, ಸ್ವಲ್ಪ ಎಲ್ಲ ಕಾಡ್ಸೋದು, ಸ್ವಲ್ಪ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಏನೋ ಈ ಕೂದಲಿಗೂ ನಾನು ಜಾಸ್ತಿ ಅದಕ್ಕೆ ಮರ್ಯಾದೆ ಕೊಡೋಕೆ ಹೋಗಲ್ಲ, ರಫ್ ಆಗಿ ಯೂಸ್ ಮಾಡ್ತೀನಿ. ಅದಕ್ಕೆ ಹಂಗೆ ಬೆಳ್ಕೊಂಡಿದೆ, ಸ್ವಲ್ಪ ಇನ್ನೂ ಉದುರೋಗಿಲ್ಲ, ನೋಡೋಣ. ಅದು ಬಿಟ್ಟರೆ ನಿಮಗೆಲ್ಲ ಗೊತ್ತಿದೆ, ಸಣ್ಣ ಪುಟ್ಟ ನಾವು ಆರ್ಟಿಸ್ಟ್ಗಳು ಎಕ್ಸಸೈಸ್ ಮಾಡಿ ಮೇಂಟೈನ್ ಮಾಡಲೇಬೇಕು. ಫುಡ್ ಇರ್ಬೋದು, ಡಯಟ್ ಇರ್ಬೋದು, ಮಿಕ್ಕಿದ್ದೆಲ್ಲ ಒಂದು ವರ್ಕೌಟು, ಯೋಗ, ಇವೆಲ್ಲ ರೆಗ್ಯುಲರ್ ಆಗಿ ಇದ್ದೇ ಇರುತ್ತೆ, ಎಲ್ಲ ಆರ್ಟಿಸ್ಟ್ಗಳು ಮಾಡ್ತಾರೆ. ಸರ್, ಸೋಮಶೇಖರ್, ಈಗ ಎಕ್ಸಾಮ್ ಟೈಮ್ ನಲ್ಲಿ ರಿಲೀಸ್ ಆಗ್ತಿದೆ. ಎಕ್ಸಾಮ್ ಬರೆಯುವವರೆಗೆ ನಿಮ್ಮ ಕಿವಿ ಮಾತು. ಇಲ್ಲ, ಎಕ್ಸಾಮ್ ಬರೆಯೋರು ಖಂಡಿತ ಎಕ್ಸಾಮ್ ಬರೀರಿ. ಎಕ್ಸಾಮ್ ಕಳಿಸ್ಕೊಟ್ರ ಮೇಲೆ ಮನೇಲಿರೋರು ಆರಾಮಾಗಿ ಸಿನಿಮಾ ನೋಡ್ಬೋದು. ಆಮೇಲೆ ಎಕ್ಸಾಮ್ ಮುಗಿಸಿದ್ರ ಮೇಲೆ ನೋಡಿ ದಯವಿಟ್ಟು ಪಿಕ್ಚರ್ನ. ಸರ್, ಹೋಮ್ ಮಿನಿಸ್ಟರ್ ತೆಲುಗು ಲ್ಯಾಂಗ್ವೇಜ್ ಅಲ್ಲೂ ರಿಲೀಸ್ ಆಗತ್ತಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ. ಇಲ್ಲ, ಖಂಡಿತ ಅವರು 2 ಲ್ಯಾಂಗ್ವೇಜ್ ಒಟ್ಟಿಗೆ ಮಾಡಬೇಕು ಅನ್ಕೊಂಡಿದ್ರು. ಬಟ್ ಏನಂದ್ರೆ ಪ್ರೊಡ್ಯೂಸರ್ ಪಾಪ ಅವರು ಒಬ್ಬರೇ ಇರೋದ್ರಿಂದ ಅವ್ರು 2 ಕಡೆ ಮ್ಯಾನೇಜ್ ಮಾಡೋದು ಕಷ್ಟ ಆಗ್ತಿದೆ. ಸರ್, ನಾನು ಇಲ್ಲಿ ಸಿನಿಮಾ ಮಾಡಿಬಿಟ್ಟು ಆಮೇಲೆ ಅಲ್ಲೋಗಿ ಮಾಡ್ತೀನಿ ಅದನ್ನ, ಯಾಕಂದ್ರೆ ಸ್ವಲ್ಪ ಗ್ಯಾಪ್ ಬೇಕು. ನಾನು 2 ಕಡೆ, ಯಾಕಂದ್ರೆ ನಾವು ಪಬ್ಲಿಸಿಟಿನೇ ಲೇಟಾಗಿ ಸ್ಟಾರ್ಟ್ ಮಾಡಿದ್ವಿ. ಅದರಿಂದ ಫಸ್ಟ್ ಒಂದು ಕಡೆ ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡೋಣ, ಕನ್ನಡದಲ್ಲಿ ಮಾಡಿಬಿಟ್ಟು ಇಲ್ಲಿ ನೀವೆಲ್ಲ ಹಿಟ್ ಕೊಟ್ರೆ ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ತೆಲುಗುಲಿ ಮಾಡೋಣ ಅಂತ ಅವ್ರ ಆಸೆ ಇದೆ, ನೋಡೋಣ. ಸುದೀಪ್ ಆರ್, ಬೀಯಿಂಗ್ ಅ ಸೂಪರ್ ಸ್ಟಾರ್, ನೀವು ಹೊಸ ಪ್ರಯತ್ನದ ಮೂವಿಯಲ್ಲಿ ಪಾಲ್ಗೊಂಡಿದ್ದು ಏಕೆ? ಅಲ್ಲ, ಇದನ್ನ ನೀವು ನೋಡಿ ನಿಜವಾಗ್ಲೂ ನಿಮಗೆ ಅನ್ಸುತ್ತೆ ಇದು ಹೊಸ ಪ್ರಯತ್ನ ಅನ್ನೋದಕ್ಕಿಂತ ಒಬ್ಬ ಹೀರೋ ಹೆಂಗಿರಬೇಕು ಅನ್ನೋದು ಅಷ್ಟು ಎಲಿವೇಟ್ ಮಾಡಿರುವಂಥ ಪಿಕ್ಚರ್ ಇದು. ನಿಜ ಹೇಳಬೇಕು ಅಂದರೆ ಪ್ರತಿಯೊಬ್ಬ ಸೂಪರ್ ಸ್ಟಾರ್ಗಳು ಈ ಥರ ಪಿಕ್ಚರ್ಗಳು ಮಾಡಬೇಕು ಆ್ಯಕ್ಚುಲಿ. ಯಾಕಂದರೆ ಕ್ಯಾರೆಕ್ಟರೈಸೇಷನ್ನು, ಆ ಪಾತ್ರ ಸೂಪರ್ ಸ್ಟಾರ್ ಆಗಿರಬೇಕು. ಈ ಪಿಕ್ಚರಲ್ಲಿ ನಿಮ್ಗೆ ಅನ್ಸ್ಬಿಡುತ್ತೆ ಇಂಥ ಗಂಡ ಇರಬೇಕು, ಇಂಥ ತಂದೆ ಇರಬೇಕು, ಇಷ್ಟು ಯೋಚನೆ ಮಾಡೋವಂಥ, ಆ ಥರ ಇಷ್ಟೊಂದು ಪ್ಲ್ಯಾನ್ ಮಾಡೋವಂಥ, ಇಷ್ಟೊಂದು ಜೋವಿಯಲ್ ಆಗಿರೋ ಒಬ್ಬ ಗಂಡ, ಒಬ್ಬ ತಂದೆ ಫ್ಯಾಮಿಲಿಲಿ ಇರಬೇಕು ಅನ್ಸ್ಬಿಡುತ್ತೆ. ಆ ಥರ ಇದೆ ಈ ಸಿನಿಮಾ, ನೀವು ನೋಡಿ ನಿಮಗೆ ಅನ್ಸುತ್ತೆ. ಸರ್, ಹೋಮ್ ಮಿನಿಸ್ಟರ್ ಸವಾಲ್ ಅಂತ ಪೋಸ್ಟ್ ಮಾಡಿದ್ರಿ. ಯಾರು ಗೆದ್ರು ಫಸ್ಟ್ ಡೇ ಫಸ್ಟ್ ಶೋ ನಿಮ್ ಜೊತೆ ಡಿನ್ನರ್ಗೆ ಯಾರು ಬರ್ತಾ ಇದ್ದಾರೆ? ಇಲ್ಲ, 3 ಜನ ಇವತ್ತೇ ಸೆಲೆಕ್ಟ್ ಮಾಡಿದ್ದೀವಿ. ಅವ್ರು 3 ಜನ ಅನೌನ್ಸ್ ಮಾಡ್ತೀವಿ. ನನ್ನ ಜೊತೆ ಫೋಟೋನೇ ಹಾಕ್ತೀನಿ, ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಆಮೇಲೆ ಹಿಸ್ಟಾರಿಕಲ್ ಮೂವಿ ಮಾಡಿ, ಖಂಡಿತ ಮಾಡೋಣ. ಖಂಡಿತ ಅದು ಒಂದು ನಾಗಣ್ಣ ಅವರು ಒಂದು ಕಥೆ ಹೇಳಿದ್ದಾರೆ, ಒಂದು ಬಹಳ ಚೆನ್ನಾಗಿದೆ, ಅದು ಹಿಸ್ಟಾರಿಕಲ್. ನೋಡೋಣ, ಅದು ವರ್ಕ್ ನಡೀತಾ ಇದೆ, ನೋಡೋಣ. ಸರ್, ಪ್ಯಾನ್ ಇಂಡಿಯಾ ಸಿನಿಮಾ ಎಂದರೆ ಕ್ವಶನ್ ಮಾರ್ಕ್. ಪ್ಯಾನ್ ಇಂಡಿಯಾ ಸಿನಿಮಾ ಎಂದರೆ ಕ್ವಶನ್ ಮಾರ್ಕ್. ಪ್ಯಾನ್ ಇಂಡಿಯಾ ಅಂದ್ರೆ ನಿಮ್ಗೆಲ್ಲ ಗೊತ್ತೇ ಇದೆ. ಫಸ್ಟ್ ಎಲ್ಲ ಏನಾಗೋದು, ಸಿನಿಮಾಗಳು ಮಾಡಿ ಒಂದು ಲ್ಯಾಂಗ್ವೇಜ್ ರಿಲೀಸ್ ಮಾಡಿ ಅದನ್ನ ಹಿಟ್ ಆದ್ರ ಮೇಲೆ ಬೇರೆ ಬೇರೆ ಲ್ಯಾಂಗ್ವೇಜ್ಗೆ ರೀಮೇಕು ಡಬ್ಬು ಮಾಡೋರು. ಬಟ್ ಇವಾಗ ಏನಾಗಿದೆ, ಎಲ್ಲ ಲ್ಯಾಂಗ್ವೇಜ್ ಒಟ್ಟಿಗೆನೆ ಡಬ್ ಮಾಡಿ ಒಂದೇ ಸತಿ ರಿಲೀಸ್ ಮಾಡ್ತಾರೆ.
ಇದು ಒಂದು ಒಳ್ಳೆ ಡೆವಲಪ್ಮೆಂಟ್ ಆ್ಯಕ್ಚುಲಿ. ಅಂದರೆ ಇವಾಗ ನೋಡಿ ದೊಡ್ಡ ದೊಡ್ಡ ಪಿಕ್ಚರ್ಗಳು ಮಾಡೋವಂಥ ಒಂದು ಇದು ಬಂದಿದೆ ಇವಾಗ. ಏನೋ 40 ಕೋಟಿ 50 ಕೋಟಿ 100 ಕೋಟಿ ಪಿಕ್ಚರ್ ಮಾಡಿ ಆಲ್ ಓವರ್ ಇಂಡಿಯಾ ರಿಲೀಸ್ ಮಾಡೋವಂಥ ಒಂದು ಏನೋ ಹೊಸ ಒಂದು ಇದು ಪ್ಯಾನ್ ಇಂಡಿಯಾ ಸಿನಿಮಾ. ಅಂದರೆ ಎಲ್ಲ ಅಭಿಮಾನಿಗಳ ಜೊತೆ ನಿಮ್ಮ ಫೋಟೋ ನೋಡಿದ್ರೆ ನಿಮ್ಮ ನಗರ ಪ್ರೀತಿ ಏನೋ ಹೊಟ್ಟೋಗ್ತಾ ಇರುತ್ತೆ. ಎಲ್ಲ ಅಭಿಮಾನಿಗಳ ಜೊತೆ ನಿಮ್ಮ ಫೋಟೋ ನೋಡಿದ್ರೆ ನಿಮ್ಮ ನಗು ಪ್ರೀತಿ ಎಲ್ರಿಗೂ ಒಂದೇ ತರ ಇರುತ್ತೆ. ಇದು ಹೇಗೆ ಸಾಧ್ಯ? ಇಷ್ಟು ಪ್ರೀತಿ ಎಲ್ಲಿಂದ ತರ್ತೀರಾ? ಅಯ್ಯೋ, ನಿಮ್ಮಿಂದ ಕಲ್ತಿರೋದು ಇನ್ನೂ ಕಲಿಬೇಕು. ಆ್ಯಕ್ಚುಲಿ ನೀವು ಕೊಡೋ ಪ್ರೀತಿ ಇದೆಯಲ್ಲ, ಪಾಪ ಕೆಲವು ಸತಿ ನಾನಿರಲ್ಲ, ಬಂದು ಹೊರಗಡೆ ಅರ್ಧ ಗಂಟೆ ಕಾಯ್ತಿರ್ತಾರೆ. ನನಗೆ ಅನ್ಸುತ್ತೆ ಯಾಕ್ರಪ್ಪ ನೀವು ರಾತ್ರಿ ಎಲ್ಲ ಬಂದಿರ್ತಾರೆ, ಬೇರೆ ಬೇರೆ ಕಡೆಯಿಂದ ರಾಯಚೂರು ಗುಲ್ಬರ್ಗಾಯಿಂದ ಬಂದಿರ್ತಾರೆ, ಫುಲ್ ರಾತ್ರಿ ಎಲ್ಲ ಕಾಯ್ತೀವಿ ಸರ್ ಅಂತಾರೆ, ಇಲ್ಲ ಬೆಳಿಗ್ಗೆ ಬರ್ತೀವಿ ಸರ್ ಅಂತಾರೆ. ನನಗೆ ಆಶ್ಚರ್ಯ ಆಗುತ್ತೆ, ಏನೇ ಇದು, ಅದಕ್ಕೆ ಅಣ್ಣವರು ಅಭಿಮಾನಿಗಳ ದೇವರು ಅಂತ ಹೇಳಿದ್ದು ಅಂತ. ನಿಮ್ಮಿಂದ ನಾವೆಲ್ಲ ಭಾಳ ಕಡಿಮೆ ಕೊಡೋದು ಪ್ರೀತಿ ನಿಮಗೆ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಆ ಒಂದು ಇದಕ್ಕೋಸ್ಕರನೇ ನಾನು ಈ ಪ್ರಜಾಕೀಯ ಅಂತ ಮಾಡಿರೋದು. ದೇವರನ್ನೇ ಹೇಳ್ತೀನಿ, ನನಗೆ ಯಾವ ಒಂದು ಹೆಸರು ಬೇಡ, ಇದರಲ್ಲಿ ಪೋಸ್ಟು ಬೇಡ, ಅಧಿಕಾರನೂ ಬೇಡ, ಹಣನೂ ಬೇಡ, ಏನೂ ಬೇಡ. ನನಗೆ ಬೇಕಾಗಿರೋದು ನಮ್ಮ ಪ್ರಜೆಗಳು ನೀವೆಲ್ಲ ವಿಚಾರವಂತರಾಗಿ ಒಂದು ಅದ್ಭುತವಾದ ವಿಚಾರಕ್ಕೆ ವೋಟ್ ಹಾಕುವಂಥ ಒಂದು ಸ್ಥಿತಿ ಬಂದು, ಪಾರದರ್ಶಕತೆ ಬಂದು, ಪ್ರತಿಯೊಂದು ದುಡ್ಡು ಕೂಡ ನಿಮ್ಮ ಹಣ, ಅದರ್ ದೆನ್ ಏನೋ ಎಕ್ಸ್ಪೆನ್ಸಸ್ಸು ಪ್ಲಸ್ ಸ್ಯಾಲ್ರಿ ಬಿಟ್ಟು ಪ್ರತಿಯೊಂದು ನಿಮಗೆ ಸೇರಬೇಕು, ನೀವು ಹೇಳ್ದಂಗೆ ಸೇರಬೇಕು ಅನ್ನೋದಕ್ಕೆ ಅದು ಮಾಡಿರೋದು. ಇದೇನಾರು ಆಗ್ಬಿಟ್ರೆ ನಿಜವಾಳ ಅವತ್ತು ನಾನು ನಿಮ್ಮ ಪ್ರೀತಿನ ಋಣ ತೀರಿಸ್ದಂಗೆ. ಅದು ನೀವೇ ಮಾಡ್ಬೇಕು. ಮತ್ತೆ ಅಂದ್ರೆ ನನ್ನ ಜೊತೆ ಸೇರ್ಕೊಂಡು ನಾನು ಮಾಡ್ತೀನಿ, ನೀವು ಮಾಡ್ಬೇಕು. ಆಮೇಲೆ ಅವಿನಾರಾಯಣ್, ಎನಿ ಪ್ಲಾನ್ಸ್ ಆಫ್ ಮೇಕಿಂಗ್ ಲೈಕ್ ಓಂ ಸೂಪರ್ ಸ್ಟಾರ್ ಆರ್ ಉಪೇಂದ್ರ ಕೈಂಡ್ ಆಫ್ ಅ ಸಬ್ಜೆಕ್ಟ್? ಐ ಆಮ್ ವೆರಿ ಎಕ್ಸೈಟಿಂಗ್, ಪ್ಲೀಸ್ ಆನ್ಸರ್ ಮೈ ಕ್ವಶನ್. ಹೇಳ್ರಿ ಅವಿನಾರಾಯಣ್, ಇನ್ನು ನೀವು ಓಮು ಸೂಪರ್ ಸ್ಟಾರ್ ಇದು ಹೊರಗೆ ಬಂದಿಲ್ವಾ? ಅದಾದ್ಮೇಲೆ ಬೇರೆ ಬೇರೆ ಮಾಡ್ತಾ ಇದೀವಿ, ಇವಾಗ ಒಂದು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ನೀವು ಹೇಳ್ಬೇಕು ಸರ್ ಈ ತರ ಸಿನಿಮಾ ಮತ್ತೆ ಮಾಡಿ ಅಂತ, ಓಕೆನಾ? ಅದನ್ನ ಮರ್ಸೋ ತರ ಒಂದು ಸಿನಿಮಾ ಮಾಡ್ತೀನಿ ಖಂಡಿತ, ನೋಡಿ. ಸರ್, ಹೋಮ್ ಮಿನಿಸ್ಟರ್ ಅಲ್ಲಿ ನಿಮ್ ಜೊತೆ ನಟನೆ ಮಾಡಿರೋ ಆದ್ಯ ಅವರು ಮೆಸೇಜ್ ಮಾಡಿದ್ದಾರೆ. ಸರ್, ನನ್ನ ಕಡೆಯಿಂದ ಹಾಯ್, ಮಚ್ ಲವ್. ಓ ಆದ್ಯ, ಸೂಪರ್. ನೀವು ಈ ಮಗುನ ಮಿಸ್ಸೇ ಮಾಡಬಾರ್ದು. ಈ ಪಿಕ್ಚರ್ ಅಲ್ಲಿ ಅಷ್ಟು ಅದ್ಭುತವಾಗಿ ಮಾಡಿದೆ. ನಮ್ಮನೇಲಿ ಒಂದು ಮಗು ಇದ್ದಂಗೆ, ನನ್ನ ಮಗಳನ್ನ ನೋಡ್ದಂಗೆ ಆಯ್ತು ಇವಳ ಜೊತೆ ಆಕ್ಟ್ ಮಾಡ್ಬೇಕಾರೆ. ತುಂಬಾ ಮುದ್ದಾಗಿ ಮಾಡಿದಾಳೆ. ಆ ಕೋಪ ಮಾಡ್ಕೊಳ್ಳೋದು ಮುದ್ದೆ, ಮಾತಾಡೋದು ಮುದ್ದೆ, ಎಲ್ಲ ಮುದ್ದೆ ಆ ಮಗು. ಆದ್ಯ ಸೂಪರ್, ಥ್ಯಾಂಕ್ ಯು, ಲವ್ ಯು. ಥಿಯೇಟರ್ ಬಂದು ಪಿಕ್ಚರ್ ನೋಡ್ಬೇಕು, ಓಕೆ? ಸರ್, ಅಶ್ವಿನ್ ಕುಮಾರ್ ಸರ್, ನಿಮ್ಮ ಮತ್ತೆ ಮಂಜು ಮಾಂಡವ್ಯ ರವರ ಜೊತೆಗಿನ ಸಿನಿಮಾ ಮುಹೂರ್ತ ಯಾವಾಗ? ವೈಟಿಂಗ್. ಇಲ್ಲ ನೋಡಿ, ಅದೇ ಹೇಳಿದ್ದು ಆಕ್ಚುಲಿ ಅವ್ರದ್ದು ಸ್ಕ್ರಿಪ್ಟ್ ವರ್ಕ್ ಆಗ್ತಾ ಇದೆ. ಏನಂದ್ರೆ ಪ್ರತಿಯೊಂದಕ್ಕೂ ಒಂದು ಟೈಮ್ ಬೇಕಾಗತ್ತೆ. ಆಕ್ಚುಲಿ ನಾನು ಇವಾಗ ನನ್ನ ಡೈರೆಕ್ಷನ್ ಪಿಕ್ಚರು, ಆಮೇಲೆ ಇವಾಗ ಕಬ್ಜಾ ಮುಗಿಸ್ಬೇಕು, ಅದಾದ್ರ ಮೇಲೆ ಮತ್ತೆ ಬೇರೆ ಪ್ರಾಜೆಕ್ಟ್ ತಗೊಬೇಕು. ಈ ತರ ಮಧ್ಯದಲ್ಲಿ ನೋಡಿಕೊಂಡು ಆ ಟೈಮ್ ಬ್ಯಾಲೆನ್ಸ್ ಮಾಡಿಕೊಂಡು ಪ್ರತಿಯೊಂದು ಪಿಕ್ಚರ್ಗೂ ಏನೋ ಪ್ಲಾನ್ ಮಾಡ್ತಾ ಇದೀವಿ. ಖಂಡಿತ ಆದಷ್ಟು ಬೇಗ ನಿಮ್ಗೆಲ್ಲ ಹೇಳ್ತೀನಿ. ಸುಧೀರ್ ಕುಮಾರ್ ಸರ್, ರಕ್ತ ಕಣ್ಣೀರಿನಿಂದ ಒಂದು ಡೈಲಾಗ್ ದಯವಿಟ್ಟು ಹೇಳಿ. ಐ ಲೈಕ್ ಇಟ್ ಕಾಂತ, ಐ ಲೈಕ್ ಇಟ್. ಎಷ್ಟು ಸತಿ ಕೇಳ್ತೀರಾ ಇದನ್ನ? ಆಲ್ರೆಡಿ 20 ವರ್ಷ ಆಯ್ತು ಸಿನಿಮಾ ಮಾಡಿ, 18 ವರ್ಷ ಆಯ್ತು ಅನ್ಸುತ್ತೆ. ಈಗಲೂ ಆ ಡೈಲಾಗ್ ಅಷ್ಟು ಇಷ್ಟಪಡ್ತೀರಾ? ಖಂಡಿತ ನನಗೆ ಚಾಲೆಂಜ್ ಇದೆ ಆಕ್ಚುಲಿ. ಇದನ್ನ ಮೀರ್ಸೋ ತರ ಒಂದು ಡೈಲಾಗ್ ಪಿಕ್ಚರ್ ಮಾಡಿ ಮತ್ತೆ ನಿಮ್ಮ ಬಾಯಲ್ಲಿ ಅದು ಕೇಳಿಸ್ಬೇಕು ನಾನು. ಈ ಡೈಲಾಗ್, ಈ ಪಿಕ್ಚರ್ ಡೈಲಾಗ್ ಹೇಳಿ ಅಂತ. ಬುದ್ಧಿವಂತ ಸ್ವಲ್ಪ ಸಕ್ಸಸ್ಫುಲ್ ಆಗಿತ್ತು ಆ ವಿಷಯದಲ್ಲಿ. ಸರ್, ಬುದ್ಧಿವಂತ ಹತ್ರ ಡೈಲಾಗ್ ಹೇಳಿ ಅಂತಾರೆ. ನೆಕ್ಸ್ಟ್ ಇನ್ನೊಂದು ಪಿಕ್ಚರ್ ಆ ಥರ ಮಾಡಬೇಕು. ಖಂಡಿತ ಪ್ಲಾನ್ ಮಾಡ್ತಾ ಇದ್ದೀನಿ. ಸರ್, ಶೇಖರ್ ಬೆಂಗಳೂರು ಸರ್, ನಿಮ್ಮ ಪ್ರಕಾರ ಮನೆಯಲ್ಲಿ ಹೋಮ್ ಮಿನಿಸ್ಟರ್ ತಂದೆನಾ ತಾಯಿನ? ಅಲ್ಲ, ಯಾವತ್ತು ಮಹಿಳೆಗೆ, ತಾಯಿಗೆ, ಏನು ಹೆಂಡತಿಗೆ ಆ ಒಂದು ಪೋಸ್ಟ್ ಕೊಟ್ಟಿರೋದು ನಾವು. ಹೋಮ್ ಮಿನಿಸ್ಟರ್ ಅಂದ್ರೆ ಅದು ಯಾವತ್ತೂ ಕೂಡ ಲೇಡೀಸೇ, ಹೆಂಗಸರೇ. ಯಾಕಂದ್ರೆ ಆ ಲೆವೆಲ್ಗೆ ಯಾರಾದ್ರೂ ಕೂಡ ನಾವೇನೋ ಒಂದು ಸ್ವಲ್ಪ ಮಾಡಿ ಅದು ಮಾಡ್ತೀವಿ, ಈ ಕೆಲಸ ಮಾಡ್ತೀವಿ ಅಂತ ಮಾಡ್ಬೋದು. ಏನೇ ಆದರೂ ಅಷ್ಟು ಪರ್ಫೆಕ್ಟ್ ಆಗಿ, ಅಷ್ಟು ಶಕ್ತರಾಗಿ, ಅಷ್ಟು ಒಂದು ಪೇಷನ್ಸ್ ಅಲ್ಲಿ ಅಷ್ಟು ಎಲ್ಲವನ್ನು ನಿಭಾಯಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಅದರಲ್ಲಿ ಒಂದು ಚೂರು ಪ್ರಯತ್ನ ಪಟ್ಟಿದ್ದೀವಿ ಇದರಲ್ಲಿ. ಅದು ಏನಕ್ಕೆ ಅನ್ನೋದು ಬೇರೆ ರೀಸನ್. ಅದು ಬಹಳ ಚೆನ್ನಾಗಿದೆ ನೋಡಿ ಹೋಮ್ ಮಿನಿಸ್ಟರ್. ಸರ್, ಅಪ್ಪು ಫ್ಯಾನ್ಸ್ ಕ್ಲಬ್ ಸರ್, ಅಪ್ಪು ಅವರಿಗೆ ಒಂದು ಸಿನಿಮಾ ಕತೆ ರೆಡಿ ಮಾಡಿದ್ರಿ ಅಂತ ಕೇಳ್ಪಟ್ವಿ, ತುಂಬಾ ಖುಷಿ ಆಯ್ತು. ಆ ಸಿನಿಮಾ ಕತೆನ ನಮ್ಮ ಮುಂದೆ ಲೈವ್ ಬಂದು ಹಂಚ್ಕೊಳ್ತೀರಾ? ಖಂಡಿತ, ನಿಜವಾಗ್ಲೂ ಅದು ಹಂಚ್ಕೊಂತೀನಿ ಬಿಡಿ. ಅದು ಒಂದು ಸ್ವಲ್ಪ ಒಂದು ಸಣ್ಣ ಲೈನ್ ಇತ್ತು. ಖಂಡಿತ ಅದನ್ನ ಒಳ್ಳೆ ಗುಡ್ ಐಡಿಯಾ ಆಕ್ಚುಲಿ. ಅಟ್ಲೀಸ್ಟ್ ನಿಮ್ಮ ಮುಂದೆ ಹಂಚ್ಕೊಳ್ಳೋಣ ಒಂದು ನಾವೇನು ಅನ್ಕೊಂಡಿದ್ವಿ ಅದನ್ನ. ಖಂಡಿತ ಇನ್ನೊಂದು ಸ್ವಲ್ಪ ಕರೆಕ್ಟ್ ಮಾಡಿ ಬಂದು ಹೇಳ್ತೀನಿ. ಯಾಕಂದ್ರೆ ನಾವು ಇನಿಷಿಯಲ್ ಸ್ಟೇಜಲ್ಲಿ ಇತ್ತು ಆ ಕತೆ. ನಾವು ತುಂಬಾ ಸತಿ ಸೇರಿ ಡಿಸ್ಕಸ್ ಮಾಡೋಣ ಅಂತಿದ್ವಿ. ಅವರು ತುಂಬಾ ಬಿಸಿ ಇದ್ರು, ನಂದು ಈ ಕಡೆ ಶೂಟಿಂಗ್ ಇತ್ತು. ಯಾವಾಗಾರ ಒಂದ್ಸತಿ ಕೂತ್ಕೊಳ್ಳೋಣ ಅಂತ ಅನ್ಕೊಂತ ಇದ್ವಿ. ಖಂಡಿತ ಆ ಒಂದು ಲೈನ್ ನಿಮಗೂ ಹೇಳ್ತೀನಿ, ಖಂಡಿತ ನೋಡೋಣ. ಸರ್, ನಮಸ್ತೆ. ಹೋಮ್ ಮಿನಿಸ್ಟರ್ನ ಟ್ರೈಲರ್ ತುಂಬಾ ಚೆನ್ನಾಗಿದೆ. ಸಿನಿಮಾ ಎಷ್ಟು ದಿನ ಓಡಬೇಕು ಅಂತ ನಿಮ್ಮ ಮೈಂಡ್ ಸೆಟ್? ಅದು ನಮ್ಮ ಕೈಲಿದೆಯಾ? ನಿಮ್ಮ ಕೈಲಿರೋದು. ನೀವು ಎಷ್ಟು ದಿನ ಓಡಿಸ್ತೀರೋ ಅಷ್ಟು ದಿನ ಓಡುತ್ತದು. ನಮ್ಮ ಕೈಲಿ ಏನು, ನಾವು ಸಿನಿಮಾ ಮಾಡಿ ನಿಮ್ಮ ಮುಂದೆ ಇಡೋದಷ್ಟೇ. ನೀವು ಜಡ್ಜ್ಗಳು, ನೀವು ಡಿಸೈಡ್ ಮಾಡಬೇಕು.
ಖಂಡಿತ ದಯವಿಟ್ಟು ಸಿನಿಮಾ ನೋಡಿ ನಿಮ್ಮ ಅಭಿಪ್ರಾಯಗಳನ್ನ ನನ್ನ ಜೊತೆ ಹಂಚ್ಕೊಳ್ಳಿ. ಪಾಸಿಟಿವ್ ಮೈನಸ್ಸು ಎಲ್ಲ ನೆಗೆಟಿವ್ ಏನೇ ಇದ್ರೂ ಹಂಚ್ಕೊಳ್ಳಿ. ಯಾಕಂದ್ರೆ ನಮ್ಗೆ ಅದು ಮುಂದಿನ ಪಿಕ್ಚರ್ಗಳಿಗೆ ನಮ್ಗೆ ಹೆಲ್ಪ್ ಆಗುತ್ತೆ. ಇವಾಗ ನಾನು ಮಾಡ್ತಿರೋ ಡೈರೆಕ್ಷನ್ ಪಿಕ್ಚರ್ಗೂ ಹೆಲ್ಪ್ ಆಗುತ್ತೆ ನಿಮ್ಮ ಕಾಮೆಂಟ್ಸ್. ಸರ್ ಕಾಲ್ ಮೀ DC ಅಂತ. ಸರ್ ಐ ಆಮ್ ಅ ಸ್ಟೂಡೆಂಟ್. ಪ್ರಜಾಕೀಯ ಬಗ್ಗೆ ನಮಗೆ ನಿಮ್ಮ ಸಜೆಷನ್ಸ್ ಹೇಳಿ. ಏನಿಲ್ಲ, ಸಿಂಪಲ್. ಪ್ರಜಾಕೀಯ ಬಗ್ಗೆ ಭಾಳ ಸಿಂಪಲ್ ವಿಷಯಗಳೇ ಭಾಳ ಕಾಂಪ್ಲಿಕೇಟ್ ಆಗೋದು ನೋಡಿ. ಸಿಂಪಲ್ ವಿಷಯ ಅಂತ ಏನು ಹೇಳ, ಏನಿಲ್ಲ, ಒಂದು ಪಾರ್ಟಿ ಇದೆ. ಇವಾಗ ಯಾವುದೇ ಪಾರ್ಟಿ ತಗೊಳ್ಳಿ, ಎಲ್ಲರೂ ಹೇಳ್ತಾರೆ ನಿಮ್ಮದೇ ಪಾರ್ಟಿ ಅಂತ. ಬಟ್ ನಿಮ್ಮದೇ ಪಾರ್ಟಿ ಹೆಂಗಾಗುತ್ತೆ? ವೋಟ್ ಹಾಕಕ್ಕೆ ಮಾತ್ರ ಪಾರ್ಟಿ ಅಲ್ಲ, ನಿಮ್ಮ ಡಿಸಿಷನ್ನು, ನಿಮ್ಮ ಒಪಿನಿಯನ್ ಕೇಳಿ ಡಿಸಿಷನ್ ತಗೊಳ್ಳೋಂಥ ಪಾರ್ಟಿ ಒಂದಿರಬೇಕು. ಇಲ್ಲಿ ಹೈಕಮಾಂಡ್ ನೀವು. ಫಾರ್ ಎಕ್ಸಾಂಪಲ್ಲು, ನಾಳೆ ಯಾರೋ ಒಬ್ಬ ಅಭ್ಯರ್ಥಿ ಇಲ್ಲಿ ಬಂದು ಎಲೆಕ್ಷನ್ ನಿಂತ್ಕೊಂತಾನೆ ಅಂದರೆ ಈ ಪಾರ್ಟಿಲಿರೋ ಡಿಸೈಡ್ ಮಾಡಬಾರ್ದು ಇವನ ಅಭ್ಯರ್ಥಿ ಅವನ ಅಭ್ಯರ್ಥಿ ಅಂತ. ಜನಗಳು ಡಿಸೈಡ್ ಮಾಡಬೇಕು. ಅದಕ್ಕೋಸ್ಕರ ಈ ಪಾರ್ಟಿಲಿ ಜನಗಳ ಹತ್ರನೇ ಕಳಿಸ್ತಾ ಇದ್ದೀನಿ. ನೀವು ಏನಾರು ಎಲೆಕ್ಷನ್ ನಿಂತ್ಕೋಬೇಕಾ ಜನರ ಹತ್ರ ಹೋಗಿ ಈ 5 ವಿಷಯಗಳು ತೋರಿಸಿ ಅವ್ರೇನು ಹೇಳ್ತಾರೆ ತಿಳ್ಕೊಳ್ಳಿ. ಅವ್ರು ಎಸ್ ಅಂದರೆ ನಮ್ಮ ಹತ್ರ ಸೈನ್ ತಗೊಂಡು ಬನ್ನಿ, ನಾವು ಟಿಕೆಟ್ ಕೊಡ್ತೀವಿ ಅಂತ ಹೇಳಿದ್ದೀವಿ. ಆ ಥರ ಇದಷ್ಟೇ. ಸೆಲೆಕ್ಷನ್ನು ಈ ಪಾರ್ಟಿಲಿ ನೀವೇ ಮಾಡ್ತೀರಾ, ಎಲೆಕ್ಷನ್ ನೀವೇ ಮಾಡ್ತೀರಾ. ನೆಕ್ಸ್ಟ್ ಕರೆಕ್ಷನ್ನು, ರಿಜೆಕ್ಷನ್ನು, ಪ್ರಮೋಷನ್ ಪ್ರತಿಯೊಂದು ನೀವೇ ಮಾಡಬೇಕು. ಆ ಥರ ಒಂದು ಆ್ಯಪು, ಒಂದು ಟೆಕ್ನಾಲಜಿ ಈ ಥರ ಮಾಡಬೇಕು ಅಂತ ಐಡಿಯಾ ಇಟ್ಕೊಂಡಿದ್ದೀವಿ. SOP ಎಲ್ಲ ಮಾಡಿದ್ದೀವಿ. ಇದು ಸಾಧ್ಯ ಆಗೋದು ಹೇಗೆ ಅಂದರೆ, ಎಲ್ಲೋ ಒಂದು ಕಡೆ ಇದು ಸ್ಟಾರ್ಟ್ ಆದಾಗ ಗೊತ್ತಾಗ್ತಾ ಹೋಗುತ್ತೆ. ಏನು ಹೇಳಿ, ಯಾವುದೋ ಒಂದು ಕಡೆ ಇವಾಗ ಯಾವುದೋ ಗ್ರಾಮ ಪಂಚಾಯತಿಲಿ ಒಬ್ರು ಬಂದರು, ಚೇತನ್ ಕುಮಾರ್ ಅಂತ, ಅವ್ರು ಮಾಡ್ತಾ ಇದ್ದಾರೆ ಇದೇ ಥರ. ಜನಗಳ ಹತ್ರ ಹೋಗ್ತಾರೆ, ಕೇಳ್ತಾರೆ, ಅದನ್ನು ಮತ್ತೆ ಏನೋ ಸೋಷಿಯಲ್ ಮೀಡಿಯಲ್ಲಿ ಹಂಚ್ಕೊತಾ ಇದ್ದಾರೆ. ಜನಗಳು ಹಿಂಗೆ ಹೇಳಿದ್ದಾರೆ, ನಾನು ಹಿಂಗೆ ಮಾಡ್ತಿದ್ದೀನಿ ಅಂತ. ಇದು ನಿರಂತರವಾಗಿ ಪ್ರತಿಯೊಬ್ಬರು ಮಾಡೋ ಥರ ಆಗಬೇಕು. ಅದು ನಿಮ್ಮಿಂದ ಮಾತ್ರ ಸಾಧ್ಯ. ನೀವು ಮಾಡಿಸಿದ್ರೆ ಅದಾಗತ್ತೆ. ಸರ್, ಶಂಕರಣ್ಣ ಅವರ ಬಯೋಗ್ರಫಿ ಸಿನಿಮಾ ಯಾವಾಗ ತೆಗಿತೀರಾ? ನಮ್ಮ ಹೋಮ್ ಮಿನಿಸ್ಟ್ರದು ಭಾಳ ಆಸೆ ಅಂದರೆ ಶಂಕರಣ್ಣ ಅವ್ರದ್ದು ಒಂದು ನೀವು ಮಾಡಬೇಕು ಅಂತ ಒತ್ತಾಯ ಅಷ್ಟೇ. ಏನು ಸಿನಿಮಾ ಮಾಡಲಿ ಅಂದರೆ ಫಸ್ಟ್ ಹೇಳೋದೆ ಶಂಕರಣ್ಣ ಅವ್ರದ್ದು ಮಾಡಿ, ಅವ್ರದ್ದು ಬಯೋಗ್ರಫಿ ಮಾಡಿ ಅಂತ. ನೋಡೋಣ, ಅದಕ್ಕೆ ಎಲ್ಲರ ಪರ್ಮಿಷನ್ ಬೇಕು. ಅನಂತ್ ಸರ್ ಹತ್ರ ಮಾತಾಡಬೇಕು, ಗಾಯತ್ರಿ ಅಮ್ಮ ಹತ್ರ ಮಾತಾಡಬೇಕು, ಅದಕ್ಕೊಂದು ಸ್ಕ್ರಿಪ್ಟ್ ಮಾಡಬೇಕು. ಎಲ್ಲೂ ಕೂಡ ಆ ಒಂದು ಮೇರು ಪರ್ವತದ ಆ ಒಂದು ಕ್ಯಾರೆಕ್ಟರ್ ಎಲ್ಲೂ ಲೋಪ ಬರ್ದಿರೋ ಥರ ಒಂದು ಮಾಡಬೇಕು. ಆಮೇಲೆ ಕಮರ್ಷಿಯಲ್ ಆಗು ಮಾಡಬೇಕು. ಅದು ನಿಮ್ಗೆಲ್ಲರಿಗೂ ಇಷ್ಟ ಆಗತ್ರನೂ ಮಾಡಬೇಕು. ಖಂಡಿತ ನೋಡೋಣ, ಆ ಭಗವಂತ ಆ ಶಕ್ತಿ ಕೊಡಲಿ, ಖಂಡಿತ ಮಾಡ್ತೀನಿ. ಸರ್, RGV ಅವರು ಒಂದು ಟೀಸರ್ ಬಿಟ್ಟಿದ್ದಾರೆ ಅವ್ರ ಟ್ವಿಟ್ಟರಲ್ಲಿ. ಆ ಸಿನಿಮಾ ಬಗ್ಗೆ ಏನಾರ ಹೇಳ್ತೀರಾ? ಇಲ್ಲ, ಖಂಡಿತ. ಅವರು ಯಾವುದೋ ಒಂದು ಸಬ್ಜೆಕ್ಟ್ ಹೇಳಿದ್ರು, ಅದ್ರದ್ದು ಒಂದು ರಫ್ ಏನೋ ಒಂದು ಫೋಟೋ ಶೂಟ್ನ ಬೇರೆ ಥರ ಮಾಡಿದ್ರು. ಅವ್ರಿಗೆ ಗೊತ್ತಿದೆ ನಿಮಗೆ ವರ್ಮಾ ಅವರು ಯಾವ ಥರ ಟ್ಯಾಲೆಂಟೆಡ್ ಅಂತ. ಇಡೀ ಇಂಡಸ್ಟ್ರಿಲೇ ಒಂದು ಡೈರೆಕ್ಟರ್ ಅಂದರೆ ಈ ಥರ ಎಲ್ಲ ಶಾರ್ಟ್ಸ್ಗಳು ತೆಗಿಬೋದು, ಈ ಥರನೂ ಸಿನಿಮಾ ಮಾಡ್ಬೋದು ಅಂತ ತೋರಿಸ್ಕೊಂಡಂಥ ಮಹಾನ್ ಡೈರೆಕ್ಟರ್ ಅವರು. ಇಡೀ ಭಾರತದಲ್ಲೇ ಸುಪ್ರಸಿದ್ಧ ಡೈರೆಕ್ಟ್ರು. ಅವರು ಒಂದು ಲೈನ್ ಹೇಳಿದ್ರು, ಈ ಥರ ನಾನೊಂದು ಸಣ್ಣ ಶೂಟ್ ಮಾಡಿಕೊಂಡು ನನಗೊಂದು ಲುಕ್ಕು, ಒಂದು ಫೀಲಿಗೆ ಬೇಕು ಅಂತ ಹೇಳಿದ್ರು. ಅದನ್ನು ಮಾಡಿದ್ದಾರೆ. ನೋಡೋಣ, ಅದು ಎಲ್ಲ ಆದ್ರ ಮೇಲೆ, ಅದು ಪಕ್ಕ ಎಲ್ಲ ಆಗಿ ಡೇಟ್ ಎಲ್ಲ ಫಿಕ್ಸ್ ಆದ್ಮೇಲೆ ನಿಮ್ಮ ಮುಂದೆ ನಾನು ಎಲ್ಲ ಹಂಚ್ಕೊತೀನಿ. ಸರ್, ಸುದೀಪ್ ಇಸ್ರೋ ಸರ್, ನಿಮ್ಮ ಕೈನಲ್ಲಿ ಈಗ ಒಟ್ಟು ಎಷ್ಟು ಸಿನಿಮಾಗಳಿವೆ? ಸತ್ಯವನ್ನೇ ತಿಳಿಸಿ. ನೋಡಿ, ಸತ್ಯ ಹೇಳ್ತೀನಿ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಕಬ್ಜಾ ಇವಾಗ ಶೂಟಿಂಗ್ ನಡೀತಾ ಇದೆ. ನೆಕ್ಸ್ಟ್ ನನ್ನ ಡೈರೆಕ್ಷನ್ ಪಿಕ್ಚರ್ನ ಕಂಪ್ಲೀಟ್ ಆಲ್ಮೋಸ್ಟ್ ಸ್ಕ್ರಿಪ್ಟ್ ವರ್ಕ್ ಒಂದು ಲೆವೆಲ್ಗೆ ಬಂದಿದೆ. ಅದನ್ನು ಮುಗಿಸಿ ಮೇ ಹಂಗೆ ಶುರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದು ಬಿಟ್ಟರೆ ಬುದ್ಧಿವಂತ 2 ಇನ್ನೊಂದು ಸ್ವಲ್ಪ ಬ್ಯಾಲೆನ್ಸ್ ಇದೆ. ಆಮೇಲೆ ಏನೋ ಇದು ತ್ರಿಶೂಲಂ ಅನ್ನೋ ಪಿಕ್ಚರು, ಅದು ಕೂಡ ಅಷ್ಟೇ ಶೂಟಿಂಗ್ ಬ್ಯಾಲೆನ್ಸ್ ಇದೆ. ನಿಮ್ಗೆಲ್ಲರೂ ಗೊತ್ತೇ ಇದೆ, ಏನಂದರೆ ಈ ಕರೋನಾ ಇದೆಲ್ಲ ಆದ್ರ ಮೇಲೆ ತುಂಬ ಏನೇಳೆ ಸಿನಿಮಾಗಳೆಲ್ಲ ಜಾಸ್ತಿ ಆಯಿತು. ರಿಲೀಸ್ಗಳಿಗೆಲ್ಲ ಒಟ್ಟೊಟ್ಟಿಗೆ ಇವಾಗ 6-8 ಪಿಕ್ಚರ್ಗಳು ಬರ್ತಾ ಇದ್ದಾವೆ. ಏನೋ ಎಲ್ಲರಿಗೂ ಇರೋ ಥರ ಸಮಸ್ಯೆ ಇಂಡಸ್ಟ್ರಿಗೂ ಇದೆ, ಸಿನಿಮಾ ಇಂಡಸ್ಟ್ರಿಗೂ ಇದೆ, ಬೇರೆ ಕಡೆ ಎಲ್ರಿಗೂ ಇದೆ. ಅದನ್ನು ಮ್ಯಾನೇಜ್ ಮಾಡಿಕೊಂಡು ಪ್ಲ್ಯಾನ್ ಮಾಡ್ಕೊಂಡು ಸ್ವಲ್ಪ ರಿಲೀಸ್ ಮಾಡಿ ಕಾದು ರಿಲೀಸ್ ಮಾಡಬೇಕಾಗಿದೆ. ಸೊ ಅದರಿಂದ ಸ್ವಲ್ಪ ಡಿಲೇ ಆಗ್ತಿದೆ. ಆದಷ್ಟು ಬೇಗ ಎಲ್ಲವೂ ಆಗುತ್ತೆ ಸುಸೂತ್ರವಾಗಿ. ಸರ್, ಶಿವಶಂಕರ್ ರಾಯಚೂರು ಸರ್, ಪ್ರಜಾಕೀಯಕ್ಕೋಸ್ಕರ ಸಪರೇಟ್ ಆಗಿ ಲೈವ್ ಯಾವಾಗ ಬರ್ತೀರಾ? 6 ತಿಂಗಳು ಆಯ್ತು ನಿಮ್ಮ ಜೊತೆ ಮಾತಾಡಿ. ಇಲ್ಲ, ಖಂಡಿತ ಇನ್ನು ನನಗೆ ಅಂದ್ಕೊಂಡಿದ್ದೀನಿ, ನಾನು ಎಲೆಕ್ಷನ್ ಟೈಮಲ್ಲಿ ಇನ್ನೊಂದು ಏನೋ ನನ್ನ ಡೈರೆಕ್ಷನ್ ಪಿಕ್ಚರ್ ಮುಗಿಸಿ ನಿಮ್ಮ ಮುಂದೆ ತಂದ್ರ ಮೇಲೆ ಕಂಟಿನ್ಯೂಸ್ ಆಗಿ ಅದರಲ್ಲಿ ತೊಡಕೊಳ್ಳೋಣ ಅಂತ. ಯಾವುದೇ ಸಿನಿಮಾ ಮಾಡ್ದೇನೆ ಒಂದು 3-4 ತಿಂಗಳು ಅದಕ್ಕೋಸ್ಕರನೇ ಇಟ್ಟು ಪ್ರತಿ ಒಂದು ಕಡೆ ಓಡಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಸೋಷಿಯಲ್ ಮೀಡಿಯಲ್ಲಿ ನಿಮ್ಮ ಟಚ್ಚಲ್ಲಿದ್ದು ಅದರ ಎಷ್ಟು ಸಾಧ್ಯವೋ ಅಷ್ಟು ಆ ವಿಚಾರಗಳನ್ನ ಎಲ್ಲರಿಗೂ ತಲುಪಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತ ಮಾಡೋಣ. ನೀವು ದಯವಿಟ್ಟು ಎಲ್ಲರೂ ಕೈ ಜೋಡಿಸಿ ಈ ವಿಷಯದಲ್ಲಿ. ಆದಷ್ಟು ಜಾಸ್ತಿ ಜನಕ್ಕೆ ಇದನ್ನು ಹೇಳಿ. ಈ ಒಂದು ಬದಲಾವಣೆ ಅನಿವಾರ್ಯ ನಮಗೆ. ಆ್ಯಕ್ಚುಲಿ ಖಂಡಿತ ನಾವೆಲ್ಲ ಸೇರಿ ಮಾಡೋಣ ಇದನ್ನು. ಸರ್, ಮಮತಾ ಸರ್, ದಯವಿಟ್ಟು ಎಜುಕೇಷನ್ ಮತ್ತು ಹೆಲ್ತ್ ರಿಲೇಟೆಡ್ ಒಂದು ಟ್ರಾನ್ಸ್ಪರೆಂಟ್ ಆಗಿ ಮೂವಿ ಮಾಡಿ. ಇಲ್ಲಮ್ಮ, ಅದೇ ಹೇಳಿದ್ದೆ. ಆ್ಯಕ್ಚುಲಿ ಎಲ್ಲರೂ ಮಾಡಿದ್ದಾರೆ ಹೇಳಿದ್ದು. ಮೂವಿ ಮಾಡೋ ದೊಡ್ಡ ವಿಷಯ. ಇವಾಗ ನಾನೇ ಮೂವಿ ಮಾಡಿದ್ರೆ ಮೂವಿಯಲ್ಲೆಲ್ಲ ಆಗತ್ತೆ ಸರ್, ರಿಯಲ್ ಲೈಫಲ್ಲಿ ಆಗುತ್ತಾ ಅಂತಾರೆ. ಆ್ಯಕ್ಚುಲಿ ರಿಯಲ್ ಲೈಫಲ್ಲಿ ಆಗ್ಬೇಕನ್ನೋದೇ ಎಲ್ಲರ ಆಸೆ ಇರೋದು.
ಖಂಡಿತ ಆಗುತ್ತೆ. ಇಲ್ಲಿ ಹೀರೋ ಹೀರೋಯಿನ್ಗಳು ನೀವೇ, ಈ ಪಿಕ್ಚರಲ್ಲಿ ಡೈರೆಕ್ಟರ್ಗಳು ನೀವೇ, ಪ್ರೊಡ್ಯೂಸರ್ ನೀವೇ. ನಾನು ಕತೆಗಾರ ಮಾತ್ರ ಒಂದು ಸಣ್ಣ ಲೈನ್ ನಿಮ್ಮ ಒಳಗಿರೋದು ಬರೆದಿದ್ದೀನಿ ಅಷ್ಟೇ, ಅದೇ ಪ್ರಜಾಕೀಯ. ಎಲ್ಲರಿಗೂ ಬೇಕಿರೋದು ಅದೇ. ಸೊ ನಾವೆಲ್ಲ ಸೇರಿದ್ರೆ ಖಂಡಿತ ಆಗತ್ತೆ. ಯಾರು ಅನ್ಕೊಂಬಿಡಿ ನನ್ನೊಬ್ಬನ ಕೈಲಿ ಆಗಲ್ಲ ಅಂತ, ನನ್ನೊಬ್ಬನ ಕೈಲಿ ಆಗುತ್ತೆ ಅನ್ಕೊಳ್ಳಿ, ನೋಡಿ ಅದ್ಭುತ ಆಗೋಗುತ್ತೆ. ಖಂಡಿತ ಆ ಕಡೆ ಈ ಕಡೆ ನೋಡಬಾರ್ದು ಇದನ್ನ. ಇದು ಕರೆಕ್ಟು, ವಿಚಾರಕ್ಕೆ ನನ್ನ ಮತ ಅಂತ ಡಿಸೈಡ್ ಮಾಡಿದ್ರೆ ನೀವೆಲ್ಲರೂ ಖಂಡಿತ ಎಲ್ಲರೂ ಬದಲಾಗ್ತಾರೆ, ರಾಜಕೀಯದವರು ಬದಲಾಗ್ತಾರೆ. ಸರ್, ಹೋಮ್ ಮಿನಿಸ್ಟರ್ ಅಲ್ಲಿ ನಾನು ಕ್ಯಾರೆಕ್ಟರ್ ಇದೆಯಾ, ನೀನು ಕ್ಯಾರೆಕ್ಟರ್ ಇದೆಯಾ? ಹೋಮ್ ಮಿನಿಸ್ಟರ್ ಅಲ್ಲ, ನೀವು ನೋಡದೇ ಇರೋ ಕ್ಯಾರೆಕ್ಟರ್ ಇರುತ್ತೆ ಇದರಲ್ಲಿ. ನಾನು ನೀನು ಎಲ್ಲ ನನ್ನ ಡೈರೆಕ್ಷನ್ ಪಿಕ್ಚರಲ್ಲಿ, ಇದರಲ್ಲಿ ಬೇರೆನೇ ಕ್ಯಾರೆಕ್ಟರ್ ಇರುತ್ತೆ. ನೋಡಿ ನಿಜವಾಗ್ಲೂ ಎಂಜಾಯ್ ಮಾಡ್ತೀರಾ. ಆ ಕಾನ್ಫಿಡೆನ್ಸ್ ನಮಗಿದೆ. ಖಂಡಿತ ನೀವೆಲ್ಲ ನೋಡ್ತೀರಾ ಪಿಕ್ಚರ್ನ, ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ದಯವಿಟ್ಟು ಶೇರ್ ಮಾಡಿ. ನಂದು ಸೋಷಿಯಲ್ ಮೀಡಿಯಾ ಪೇಜೆಲ್ಲ ನಿಮ್ಗೆ ಗೊತ್ತಿದೆ. ತುಂಬ ಜನ ನನ್ನ ಫಾಲೋ ಅಂತ ಹೇಳಲ್ಲ, ನನ್ನ ಜೊತೆಲಿದ್ದೀರಾ ನೀವೆಲ್ಲ. ಫಾಲೋ ಮಾಡೋದೆಲ್ಲ ಸರಿ ಹೋಗಲ್ಲ, ಅದೇನೋ ಫಾಲೋಯರ್ಸ್ ಅಂತ ಹಾಕ್ತಾರೆ. ಅದನ್ನು ಯಾರು ಫಾಲೋ ಮಾಡಬಾರ್ದು, ಜೊತೆಲಿ ಹೋಗ್ಬೇಕು ಯಾವಾಗಲೂ. ಆ ಥರ ನೀವೆಲ್ಲ ಜೊತೆಲಿದ್ದೀರಾ. ಸುಮಾರು ಒಂದು 1 ಮಿಲಿಯನ್ವರೆಗೂ, ಅಂದರೆ ಒಂದು 10 ಲಕ್ಷದವರೆಗೂ ನನ್ನ ಟ್ವಿಟರಲ್ಲಿ, 4-5 ಲಕ್ಷ ಫೇಸ್ಬುಕ್ಕಲ್ಲಿ, ಬೇರೆ ಬೇರೆ ಪೇಜಸ್ಗಳಲ್ಲಿ ನನ್ನ ಫ್ಯಾನ್ಸ್ಗಳು ತುಂಬ ಪೇಜಸ್ಗಳು ಮಾಡಿದ್ದಾರೆ. ಎಲ್ಲ ಪೇಜಸ್ಸಲ್ಲೂ ನೀವೆಲ್ಲ ನಿಮ್ಮ ರಿಯಾಕ್ಷನ್ ಟಕ್ಕಂದು ನನಗೆ ಗೊತ್ತಾಗುತ್ತೆ. ತುಂಬ ಎಲ್ಲ ಕಾಮೆಂಟ್ ಮಾಡ್ತಾ ಇರ್ತೀರಾ. ಖಂಡಿತ ಸಿನಿಮಾ ನೋಡಿ ಏನು ತಿದ್ಕೊಬೇಕು, ಇನ್ನೇನು ಮಾಡಬೇಕು ಅನ್ನೋದು ನಾನು ಕಾತ್ರದಿಂದ ಕಾಯ್ತಾ ಇದ್ದೀನಿ ನಿಮಗೆ. ದಯವಿಟ್ಟು ಹೋಮ್ ಮಿನಿಸ್ಟರ್ ನೋಡಿ, ಮನೆಯವ್ರ ಜೊತೆ ಎಲ್ಲ ಫ್ಯಾಮಿಲಿ ಜೊತೆ ಹೋಗಿ ನೋಡಿ. ಸರ್, KGF 2 ಟ್ರೈಲರ್ ಲಾಂಚ್ ನಲ್ಲಿ ರವೀನಾ ಟಂಡನ್ ನಿಮ್ ಬಗ್ಗೆ ಮಾತಾಡಿದ್ದಾರೆ. KGF 2 ಟ್ರೈಲರ್ ಹೇಗಿದೆ? ಇಲ್ಲ, ತುಂಬಾ ಅದ್ಭುತವಾಗಿದೆ. ನಾನು ಯಶ್ ತುಂಬಾ ಮಾತಾಡ್ತಿರ್ತೀವಿ ಅದ್ರ ಬಗ್ಗೆ. ಅವ್ರಿಗೂ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಆಸೆಗಳಿದೆ. ಅದೇ ತರ ಅವರು ಏನು ಆಸೆ ಪಟ್ಟರೋ ಛಲ ಬಿಡದ ತ್ರಿವಿಕ್ರಮನ್ ತರ ಇದರಲ್ಲೇ ಹೋಗಿ ಅವ್ರು ಇವತ್ತು ಆಲ್ ಓವರ್ ಇಂಡಿಯಾ ನಾವು ಯಾರಿಗೂ ಕಡಿಮೆ ಇಲ್ಲ ಅನ್ನುವಂಥ ಪಿಕ್ಚರ್ ಮಾಡಿ ತೋರಿಸಿದ್ದಾರೆ. KGF 2 ಸದ್ಯದಲ್ಲೇ ರಿಲೀಸ್ ಆಗ್ತಿದೆ. ತುಂಬ ಅದ್ಭುತವಾಗಿದೆ. ರವೀನಾ ಟಂಡನ್ ಅವ್ರು ಹೇಳಿದ್ದು ನಿಜವಾಗ್ಲೂ ತುಂಬ ಸಂತೋಷ ಆಯಿತು. ಅವ್ರು ಇಷ್ಟು ವರ್ಷ ಆದರೂ ಇನ್ನೂ ಈ ನನ್ನ ಉಪೇಂದ್ರನ್ ಮರ್ತಿಲ್ಲ ಅಂತ. ಉಪೇಂದ್ರನ್ ಸಾಂಗ್ ಇಟ್ಕೊಂಡು ಮಾತಾಡೋರು ತುಂಬ ಖುಷಿ ಆಯಿತು. ಸರ್, ಪೂರ್ಣ ನಾಯ್ಡು ಅವ್ರು ಮೆಸೇಜ್ ಮಾಡಿದ್ದಾರೆ. ನಮಸ್ಕಾರ ಉಪೇಂದ್ರ ಸರ್, ನಾನು ನಿಮ್ಮ ಹತ್ರ ಕತೆ ತಗೊಂಡು ಬಂದಾಗ ನೀವು ಒಬ್ಬ ಸಿನಿಮಾ ಹೀರೋ ಅನ್ನೋ ಭಾವನೆಯಲ್ಲಿ ಇದ್ದೆ. ಆದ್ರೆ ಸಿನಿಮಾ ನಡೆಯುವಾಗ ನಿರ್ಮಾಪಕರ ಹೀರೋ ಎನಿಸಿದ್ದೀರಿ. ಇವಾಗ ನೀವು ರಿಯಲ್ ಲೈಫ್ ಹೀರೋ ಅಂತ ಪ್ರೂವ್ ಮಾಡಿದ್ದೀರಿ. ಧನ್ಯವಾದಗಳು. ಅಯ್ಯಯ್ಯೋ, ಥ್ಯಾಂಕ್ ಯು. ನಿಜವಾಗ್ಲೂ ನಾನು ಪೂರ್ಣ ಅವರೇ ನಿಮ್ಗೆ ಹೇಳ್ಬೇಕು ಅಂದ್ರೆ, ಇಂಥ ಒಂದು ಸ್ಕ್ರಿಪ್ಟ್ ಅನ್ನು ನೀವು ತಂದ್ಕೊಟ್ಟಿದ್ದು ನಾನು ಅಷ್ಟು ಲೇಟ್ ಮಾಡೋದು ನನಗೆ ಬೇಜಾರಾಯ್ತು ಪಿಕ್ಚರ್ ನೋಡಿದಾಗ. ನೀವು ಬಹಳ ಕಾನ್ಫಿಡೆಂಟ್ ಆಗಿ ಹೇಳಿದ್ರಿ, ಈ ಪಿಕ್ಚರ್ ನೀವೇ ಮಾಡಬೇಕು ಅಂದ್ರಿ. ನನಗೆ ಗೊತ್ತಿರೋಂಗೆ ಸುಮಾರು ಒಂದು 3-4 ಇಯರ್ಸ್ ನೀವು ಆಂಧ್ರದಿಂದ ಓಡಾಡಿದ್ರಿ ಈ ಕತೆಗೋಸ್ಕರ. ನನ್ನ ಡೇಟು ಕೂಡ ಆ ಟೈಮಲ್ಲಿ ಒಂದಷ್ಟು ಬೇರೆ ಪಿಕ್ಚರ್ ಮಾಡ್ತೀನಿ ಅಂತ ಆಗಲಿಲ್ಲ. ಆಮೇಲೆ ನಿಮ್ಮ ಜೊತೆ ಸ್ಕ್ರಿಪ್ಟ್ಗೂ ನಾನು ಜಾಸ್ತಿ ಕೂತ್ಕೊಳ್ಳೋಕ್ಕಾಗಿಲ್ಲ. ಅದಾದ್ರ ಮೇಲೆ ನಮ್ಮ ಟೈಮ್ ಇದ್ದಾಗ ಕೂತಾಗ ಆ ಸ್ಕ್ರಿಪ್ಟ್ ಮಾಡಿದಾಗ ಅಯ್ಯೋ ಡಿಲೇ ಮಾಡ್ಬಿಟ್ನಲ್ಲ ಅನ್ನಿಸ್ತು. ಬಟ್ ಆಮೇಲೆ ನೋಡಿ, ಅದು ಅಷ್ಟು ಡಿಲೇ ಮಾಡಿದ್ದಕ್ಕೆ ಪಿಕ್ಚರು ಸ್ವಲ್ಪ ಡಿಲೇ ಆಯ್ತು ರಿಲೀಸ್ ಆಗೋದು. ಬಟ್ ಒಳ್ಳೇದೇ ಆಗೋದೆಲ್ಲ ಒಳ್ಳೇದಕ್ಕೆ. ಖಂಡಿತ ಭಗವಂತ, ನೀವು ಪಾಪ ಆಂಧ್ರದಿಂದ ಬಂದು ಕನ್ನಡ ಪಿಕ್ಚರ್ ಮಾಡಿದ್ದೀರಾ. ನಿಮ್ಮ ಡೈರೆಕ್ಟ್ರು ಅಷ್ಟೇ, ಭರತನೇನೇನು ರೈಟ್ರ್ ಅವರು ಬಂದು ಇಲ್ಲಿ ಕನ್ನಡ ಪಿಕ್ಚರ್ ಮಾಡಿದ್ದಾರೆ. ಕನ್ನಡಿಗರು ಖಂಡಿತ ನಿಮ್ಮ ಕೈ ಹಿಡಿತಾರೆ. ನೀವು ಇನ್ನೊಂದಷ್ಟು ಕನ್ನಡ ಪಿಕ್ಚರ್ ಮಾಡೋ ಥರ ಖಂಡಿತ ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಕಾದು ನೋಡಿ, ನನಗೆ ಕಾನ್ಫಿಡೆನ್ಸ್ ಇದೆ ಅದು. ಸರ್, ಅರುಣ್ ಹುನಗುಂದ ಸರ್, ಒಂದೇ ಒಂದು ಕರೆ ಕೊಡಿ. ಪ್ರಜಾಕೀಯದವರಿಗೆಲ್ಲರಿಗೂ ಮೀಟಿಂಗ್ ಏರ್ಪಡಿಸಿ, ನಾವೆಲ್ಲರೂ ಬಂದು ನಮ್ಮ ಬೆಂಬಲ ಶಕ್ತಿ ಪ್ರದರ್ಶನ ಮಾಡ್ತೇವೆ. ಇಲ್ಲ, ಖಂಡಿತ ಅದು ಏನಾಗುತ್ತೆ ಗೊತ್ತಾ, ಮತ್ತೆ ಶಕ್ತಿ ಪ್ರದರ್ಶನ ನಾವಿಷ್ಟು ಜನ ಇದೀವಿ ಅಂತ ತೋರಿಸ್ಕೊಂಡಾಗ ಅದೇನೋ ಅದೇ ನಡೀತಾ ಇರೋದು. ಅದನ್ನ ನಂಬಿ ಒಂದಷ್ಟು ಜನ ಬರ್ತಾರೆ. ಓ, ಇವಾಗ 10 ಲಕ್ಷ ಜನ ಇದ್ದಾರಾ, ಓ ಹಂಗಾರೆ ಇದು ಕರೆಕ್ಟ್ ಇರ್ಬೋದು ಅಂತ ಬರೋ ಅಂಥವ್ರು ನಮಗೆ ಬೇಡ ಅಂತಾನೆ ನಾವು ಮಾಡ್ತಾ ಇಲ್ಲ. ಮತ್ತೆ ಜನ ಸಮೂಹ ನೋಡಿ ಬರೋರು ಬೇಡ, ನಮಗೆ ಉಪೇಂದ್ರ ನೋಡಿ ಬರೋರು ಬೇಡ. ಇದ್ರೊಳಗಿದೆಯಲ್ಲ ವಿಚಾರ, ಏನೋ ಆರ್ಟ್ ಆಫ್ ಗವರ್ನೆನ್ಸು, ಟ್ರಾನ್ಸ್ಪರೆನ್ಸಿ, SOP, ಇದನ್ನೆಲ್ಲ ಒಂದು 10 ನಿಮಿಷ ಟೈಮ್ ಕೊಡಿ. ನೋಡಿ, ಸಿಂಪಲ್ ಆಗಿ ಹೇಳ್ತೀನಿ, ದಯವಿಟ್ಟು PRAJAA ಟೈಪ್ ಮಾಡಿ ನಿಮ್ಮ ಆಂಡ್ರಾಯ್ಡಲ್ಲಿ, ಐಫೋನಲ್ಲಿ ಹೋಗ್ಬಿಟ್ಟು. ಏನು ಹೇಳಿ, ನಿಮ್ಮದು ಏನೋ ಪ್ಲೇಸ್ಟೋರಲ್ಲಿ, ಆಮೇಲೆ ಐಫೋನಲ್ಲಿ ಆ್ಯಪ್ ಸ್ಟೋರಲ್ಲಿ PRAJAA ಪ್ರಜಾಕೀಯ ಅಂತ ಆ್ಯಪ್ ಓಪನ್ ಆಗೋದು. 10 ನಿಮಿಷ ಟೈಮ್ ಕೊಡಿ. ನೀವು ಓದೋದು ಬೇಡ, ಅಲ್ಲೊಂದು ಆಡಿಯೋ ಬಟನ್ ಇಟ್ಟಿದ್ದೀವಿ, ಅದನ್ನು ಕೇಳಿ. ನಿಮಗೆ ಕರೆಕ್ಟ್ ಅನ್ಸಿದ್ರೆ 10 ಜನಕ್ಕೆ ಕೇಳಿ, ಇಷ್ಟೇ ಪ್ರಜಾಕೀಯ. ಅವಾಗ ಏನಾಗುತ್ತೆ, ಪ್ರತಿಯೊಬ್ಬರು ಇದನ್ನ ಮನ್ಸಲ್ಲಿ ಬಂದಾಗ ಏನಾಗುತ್ತೆ, ನಾವು ಬೇರೆ 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 ಕಾರಣಕ್ಕೆ ನಾವು ಓಟ್ ಹಾಕಲ್ಲ. ನಾನು ಓಟ್ ಹಾಕೋದು ಇದಕ್ಕಪ್ಪ, ನೀನು ಹೆಂಗೆ ಮಾಡ್ತೀಯಾ, ಯಾವ ಥರ ಕೆಲಸ ಮಾಡ್ತೀಯಾ, ಬಡ್ಜೆಟ್ ಎಷ್ಟಿದೆ, ಯಾವಾಗ ಅದನ್ನು ತರ್ತೀಯಾ, ಏನು ಮಾಡ್ತೀಯಾ, ಅಕಸ್ಮಾತ್ ಮಾಡಲಿಲ್ಲ ಅಂದ್ರೇನು, ಈ ಥರ ಕ್ವಶನ್ಗಳಾಗ್ತೀರಾ. ಇದು ಸ್ಯಾಟಿಸ್ಫೈ ಮಾಡೋವಂಥವ್ರಿಗೆ ಓಟ್ ಹಾಕ್ತೀರಾ. ಈ ವಿಚಾರಗಳಿಗೆ ಓಟ್ ಹಾಕುವಂಥ ಒಂದು ಬದಲಾವಣೆ ಬಂದ್ಬಿಟ್ರೆ ಅದ್ಭುತ ಆಗೋಗುತ್ತೆ. ಜಗದೀಶ್ ಉಪ್ಪಿ ಸರ್, ನಿಮ್ಮ ಪ್ರಕಾರ ಸಿನಿಮಾನ ಉಪೇಂದ್ರನ ಪ್ರಜಾಕೀಯನ? ಸಿನಿಮಾನ ಉಪೇಂದ್ರನ ಪ್ರಜಾಕೀಯನ? ಇದೇನದು ಉಪೇಂದ್ರ ಮಧ್ಯದಲ್ಲಿ ಅಲ್ಲ. ಖಂಡಿತ ನಾನು ಹೇಳ್ತಾನೆ ಇದ್ದೀನಿ ತುಂಬ ಸತಿ, ಸಿನಿಮಾ ನನ್ನ ದಾರಿ, ಪ್ರಜಾಕೀಯ ನನ್ನ ಗುರಿ ಅಂತ.
ಖಂಡಿತ ಏನು ಮಾಡೋದು ಆ್ಯಕ್ಚುಲಿ. ಯಾಕಂದರೆ ನಾನು ಇದೊಂದು ದಾರಿಲಿ ಬಂದು ಒಂದು ಇಷ್ಟು ವಿಷಯ ಹೇಳಬೇಕು ಅಂತ ಅದು ಏನೋ ಅದು ಡೆಸ್ಟಿನಿ ಇರಬೇಕು. ಅದರಿಂದ ನಾನು ಸಿನಿಮಾ ರಂಗದಲ್ಲಿ ಬಂದೆ. ಅದೇನೋ ತುಂಬ ನನ್ನೊಳಗಡೆ ಘರ್ಷಣೆಗಳಾಗಿ ಕ್ಲಾಶ್ಗಳಾಗಿ ಕೊನೆಗೆ ಇದು ಕರೆಕ್ಟ್ ಅನ್ನಿಸ್ತು. ಅದು ಎಷ್ಟು ಸ್ವಚ್ಛತೆ ಕೇಳುತ್ತೆ ಅಂದರೆ ನಾವು ಇನ್ನೂ ಸ್ವಚ್ಛ ಆಗಬೇಕು ಆ್ಯಕ್ಚುಲಿ ಆ ಪ್ರಜಾಕೀಯದ ಬಗ್ಗೆ ಮಾತಾಡಬೇಕಾದ್ರೆ. ನೀವು ಅನ್ಬೋದು ಏನು ಸರ್ ಅಷ್ಟೆಲ್ಲ ಆಗತ್ತಾ ಹೋಗುತ್ತಾ ಅವೆಲ್ಲ ಸುಮ್ಮನೆ. ತುಂಬ ಜನ ನನಗೂ ಕೇಳಿದ ನೀವು ಏನೋ ಐಡಿಯಲಿಸ್ಟಿಕ್ ಡ್ರೀಮ್ ವರ್ಲ್ಡಲ್ಲಿ ಇದ್ದೀರಾ, ಪ್ರಾಕ್ಟಿಕಲ್ ಆಗಿಲ್ಲ ನೀವು ಅಂತ. ಏನು ಮಾಡೋದು ಮತ್ತೆ ಪ್ರಾಕ್ಟಿಕಲ್ ಹಾಕೋದ್ರೆ ಮತ್ತೆ ನಾನು ಈ ದಾರಿಗೆ ಇಳಿಬೇಕು. ಈ ದಾರಿಗೆ ಇಳಿದ್ರೆ ನನಗೆ ಗೊತ್ತು ಆಲ್ರೆಡಿ ತುಂಬ ಆ ಥರ ಮಾಡಿದ್ದಾರೆ ಎಲ್ಲರೂ. ಸೊ ನನ್ನ ಅನಿವಾರ್ಯತೆ ಇಲ್ಲ ಅಲ್ಲಿ ಅಂತ. ಸೊ ನಾನು ಯಾವತ್ತೂ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತೀನಿ, ವೋಟ್ರಾಗಿ ನಿಮ್ಮ ಜೊತೆ ಇರಬೇಕು ಅಂತ ಆಸೆ ಪಡ್ತೀನಿ. ನೋಡೋಣ ಅಕಸ್ಮಾತ್ ಅನಿವಾರ್ಯ ಆದರೆ ಏನೋ ನೀವು ತುಂಬ ಜನ ಹೇಳ್ತಾರೆ ನೀವು ನಿಂತ್ಕೊಂಡು ಒಂದು ಏರಿಯಾ ಮಾಡಿ ತೋರಿಸಿ ಏನೋ ಅವಾಗೆಲ್ಲ ಜನ ಏನೋ ಸಪೋರ್ಟ್ ಮಾಡ್ತಾರೆ ಅಂತ. ಅದು ಹಂಗಲ್ಲ. ಮತ್ತೆ ಯಾರೋ ಒಬ್ಬ ತೋರಿಸಿ ಆ ಮಾಡೆಲ್ಗೆ ನೀವು ವೋಟ್ ಹಾಕಬಾರ್ದು ಆ್ಯಕ್ಚುಲಿ. ಅವಾಗ ನಿಮ್ಮ ಪಾರ್ಟಿಸಿಪೇಷನ್ ಏನು, ಇದು ನಾವೆಲ್ಲರೂ ಸೇರಿ ಮಾಡುವಂಥದ್ದು ಪ್ರಜಾಕೀಯ. ಇಲ್ಲ ಒಬ್ಬ ರಾಜಕೀಯದಲ್ಲಿ ರಾಜ ನೀನೊಬ್ಬ ಮಾಡಪ್ಪ ರಾಜ ಸೂಪರ್ ಅಂದರೆ ಆ ರಾಜನ ವೋಟ್ ಹಾಕ್ತೀನಿ ಅನ್ನತ್ರನೇ ಮತ್ತೆ ನಮ್ಮ ಮನಸ್ಥಿತಿ ಇರುತ್ತೆ. ಇದು ಹಂಗಲ್ಲ. ಇದು ನಾವೆಲ್ಲ ಸೇರ್ಬೇಕಂದ್ರೆ ನಾವು ಮಾಡಿಸ್ತೀವಯ್ಯ ಅನ್ನೋ ಪರಿಸ್ಥಿತಿ ಬರಬೇಕು. ನನಗೆ ಎಷ್ಟೋ ಸತಿ ಅನ್ಸುತ್ತೆ ಇವಾಗೆಲ್ಲ ಪಾಪ ತುಂಬ ಜನ ಪ್ರಜಾಕೀಯದಿಂದ ತುಂಬ ಜನ ಒಂದು ವೋಟರ್ ಏನೋ ರೆಕಮೆಂಡೇಶನ್ ಇಟ್ಕೊಂಡು ಹೋಗಿ ಎಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಇರ್ತಾರೆ. ಅದು ಆ್ಯಕ್ಚುಲಿ ಏನಾಗಬೇಕು ಅಂದರೆ ಅದನ್ನು ಸುಮ್ಮನೆ ತೊಗೊಂಡೋಗಿ ಕೊಡಿ ಸಾಕು ಜನಕ್ಕೆ. ಅವ್ರು ಓದಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂದರೆ ಬೇಡ, ನೀವು ವಾಪಸ್ ಇಸ್ಕೊಂಡು ಇನ್ನೊಂದು ಕಡೆ ಹೋಗಿ. ನೀವು ಜಾಸ್ತಿ ಎಕ್ಸ್ಪ್ಲೈನ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದ್ರೆ ಎಕ್ಸ್ಪ್ಲೈನ್ ಮಾಡಿದಾಗ ಏನಾಗುತ್ತೆ ಮತ್ತೆ ಅದು ಆಶ್ವಾಸನೆ ಆಗುತ್ತೆ. ಇವರೊಂದಷ್ಟು ಜನ ಬಂದು ಏನೋ ಹೇಳ್ತಾರೆ ಎಲ್ಲ ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ, ಆಮೇಲೆ ಯಾರೂ ಬರಲ್ಲ ಅನ್ನೋದೇ ಬರುತ್ತೆ. ಅದ್ರ ಬದಲು ಕೊಡಿ, ಇದು ನಿಮ್ಗೆ ಕರೆಕ್ಟ್ ಅನ್ಸಿದ್ರೆ ಹೇಳಿ ನೀವು ಅಂತ. ಅವಾಗ ಅವರಲ್ಲೂ ಆ ವಿಚಾರ ಇದಾಗತ್ತೆ. ಅವಾಗ ಅವರೇ ಎಲ್ಲ ಸೇರಿಕೊಂಡು ನೀನು ನಿಂತ್ಕೊಳ್ಳೆಯ ನೀನು ಹಿಂಗೆ ಕೆಲಸ ಮಾಡಿ ಅಂತ ಅವರೇ ಒಂದು ಬೆಸ್ಟ್ ಕ್ಯಾಂಡಿಡೇಟ್ನ ನಮ್ಗೆ ಸಜೆಸ್ಟ್ ಮಾಡಬೇಕು. ಎಷ್ಟೋ ಸಂಘಟನೆಗಳಿದ್ದಾವೆ, ಎಷ್ಟೊಂದು ಜನ ಯುವಕರಿದ್ದಾರೆ, ಕಾಲೇಜ್ಗಳಿದ್ದಾರೆ, ಎಲ್ಲ ಸೇರಿ ಮಾಡ್ಬೋದಿತ್ತು. ದೊಡ್ಡ ವಿಷಯನೇ ಅಲ್ಲ. ಒಂದು 50 ಜನ ಸೇರಕ್ಕೆ ಸಾಧ್ಯ ಇಲ್ವಾ? ಒಂದು ವಾಟ್ಸಪ್ ಗ್ರೂಪಲ್ಲಿ 100 ಜನ ಸೇರ್ಬಿಟ್ಟು ಒಬ್ಬನ ಸೆಲೆಕ್ಟ್ ಮಾಡಿ ನಮ್ಗೆ ರೆಕಮೆಂಡ್ ಮಾಡಿ ಕಳಿಸ್ಬೋದು. ನೋಡ್ರಿ ಈ ಹುಡುಗನ್ ನಮ್ಮ ಜವಾಬ್ದಾರಿ, ನಾವು ವೋಟರ್ಸು ಈ ಹುಡುಗನ್ ಸೆಲೆಕ್ಟ್ ಮಾಡಿದ್ದೀವಿ ನೋಡಿ, 100 ಜನ ಸೈನ್ ಮಾಡಿದೀವಿ, ಇವ್ನಿಗೆ ಸೀಟ್ ಕೊಡ್ರಿ, ಇವ್ನ ಹತ್ರ ಕೆಲಸ ಮಾಡಿಲ್ಲ ನಮ್ಮ ಜವಾಬ್ದಾರಿ, ನಾವೆಲ್ಲ ಬರ್ತೀವಿ, ನೀವು ಬನ್ನಿ, ಅವನ ಕೆಳಗೆ ಇಳಿಸೋಣ, ಅವನ ಹತ್ರ ಚೆನ್ನಾಗಿ ಕೆಲಸ ಮಾಡಿಸೋಣ ಅನ್ನೋ ಯಾವತ್ತು ಪ್ರಭುತ್ವ ಜನಕ್ಕೆ ಬರುತ್ತೋ ಅದು ನಿಜವಾದ ಪ್ರಜಾಪ್ರಭುತ್ವ. ಇದನ್ನು ಬಯಸ್ತಾ ಇದ್ದೀನಿ ಅಷ್ಟೇ ನಾನು. ಸರ್ ರೋಹನ್ ಸರ್, ಪುನೀತ್ ಅವರು ನಿಮ್ಮ ಎಲ್ಲಾ ಸಿನಿಮಾಗಳನ್ನ ನೋಡ್ತಾ ಇದ್ರು. ಹೋಮ್ ಮಿನಿಸ್ಟರ್ ಸಿನಿಮಾ ರಿಲೀಸ್ ಸಂದರ್ಭದಲ್ಲಿ ಅವ್ರನ್ನ ಎಷ್ಟು ಮಿಸ್ ಮಾಡ್ಕೊಂತಿದ್ದೀರಾ? ಅಲ್ಲ, ಲೈಫ್ ಲಾಂಗ್ ಮಿಸ್ ಮಾಡ್ಕೊತಾನೆ ಇರ್ತೀವಿ. ಆ ಒಂದು ಅಪ್ಪುಗೆ ಅವ್ರು ಸಿಕ್ಕಿದಾಗ ಆ ಒಂದು ಖುಷಿ, ಆ ಒಂದು ಹ್ಯಾಪಿ ಅಟ್ಮಾಸ್ಫಿಯರು, ಆಮೇಲೆ ಆ ಸಿಂಪ್ಲಿಸಿಟಿ, ಅದು ಚಾನ್ಸೇ ಇಲ್ಲ. ಈ ಒಬ್ಬೊಬ್ಬರೇ ಅವರೆಲ್ಲ ಆ್ಯಕ್ಚುಲಿ ಏನು ಹೇಳಿ ಕೊಹಿನೂರ್ ಥರ ಒಬ್ಬೊಬ್ಬರೇ, ಅಪ್ಪು ಒಬ್ಬರೇ, ಶಿವಣ್ಣ ಒಬ್ಬರೇ, ದರ್ಶನ್ ಒಬ್ಬರೇ, ಸುದೀಪ್ ಒಬ್ಬರೇ, ಅವರೆಲ್ಲ ಒಬ್ಬೊಬ್ಬರೇ, ಯಶ್ ಒಬ್ಬರೇ, ಇನ್ನೊಂದು ಆಲ್ಟರ್ನೇಟಿವ್ ಇಲ್ಲ. ಅವರಲ್ಲೆಲ್ಲ ಒಂದು ಅದ್ಭುತವಾದ ಒಂದು ಆ ದೇವರ ಒಂದು ಆಶೀರ್ವಾದ ಇರೋದೇ ನಿಮಗೆಲ್ಲ ಅವರಷ್ಟು ಹತ್ರ ಆಗಿದ್ದು, ಅಷ್ಟು ನೀವು ಪ್ರೀತಿಸೋದು ಅವ್ರನ್ನ. ನಾನು ಅದೇ ಥರ, ನಾನು ಒಬ್ಬ ಅಭಿಮಾನಿಯಾಗಿ ಅವರ ಆರಾಧಕನಾಗಿ ನಾನು ಅವ್ರನ್ನೆಲ್ಲ ಅಣ್ಣವ್ರನ್ನ, ವಿಷ್ಣು ಸರ್ನ, ಅಂಬರೀಷ್ ಅವ್ರನ್ನ, ಎಲ್ಲ ಆರ್ಟಿಸ್ಟ್ಗಳನ್ನ ನಾವು ನಿಮ್ಮ ಥರನೇ ಎಂಜಾಯ್ ಮಾಡ್ಕೊಂಡೇ ಬಂದು ನಾನು ಇವತ್ತು ಅವ್ರ ಸಿನಿಮಾ ನೋಡಿದ ವಾ ಅಂತ ಖುಷಿ ಪಡ್ತೀವಿ. ನಾನು ಆಡಿಯನ್ಸೇ ನಿಮ್ಮ ಥರನೇ ಮಿಸ್ಸು ಲೈಫ್ ಲಾಂಗ್ ಮಾಡ್ಕೊತೀವಿ. ಬಟ್ ಒಂದಂತೂ ಹೇಳ್ತೀನಿ, ಅವ್ರು ಯಾವತ್ತೂ ಕಲಾವಿದರಿಗೆ ಅವರು ನಮ್ಮಿಂದ ದೂರ ಆಗೋದೇ ಇಲ್ಲ. ಅವ್ರು ಯಾವತ್ತೂ ನಮ್ಮ ಜೊತೆಲಿ ಇರ್ತಾರೆ. ಯಾವ ಟೈಮಲ್ಲಿ ಬೇಕಾದ್ರೆ ನಮ್ಗೆ ಅವ್ರು ಇಷ್ಟ ಆದರೆ ಒಂದು ಸಿನಿಮಾ ಹಾಕೊಂಡು ನೋಡ್ಬೋದು. ಅವ್ರ ನೆನಪು ನಮ್ಮ ಒಳಗೆ ಯಾವತ್ತೂ ಇರುತ್ತೆ. ಅವ್ರು ಯಾವತ್ತೂ ಅಜರಾಮರರು. ತುಂಬಾ ಜನ ಮಾಡ್ತಾ ಇದ್ದಾರೆ. ಓಕೆ ಸರ್, ನಾವು ಪ್ರಜಾಕೀಯ ಪೇಜ್ ಮಾಡಿದೀವಿ, ನಮ್ಮ ಪೇಜ್ ನೋಡಿದ್ದೀರಾ? ಇಲ್ಲೋ, ಖಂಡಿತ ತುಂಬಾ ಜನ ಪ್ರಜಾಕೀಯ ಪೇಜು, ಪ್ರಜಾಕೀಯ ವಾಟ್ಸಪ್ಪು, ಪ್ರಜಾಕೀಯ ತುಂಬಾ ಮಾಡಿದ್ದೀರಾ. ನಾನು ತುಂಬಾ ನೋಡಿದ್ದೀನಿ. ಒಬ್ಬ ಹೆಸರುಗಳೇ ಎಷ್ಟೋ ಲಕ್ಷಾಂತರ ಜನ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದೀರಾ ಅನ್ಸುತ್ತೆ. ಅಷ್ಟೊಂದು ಹೆಸರುಗಳಿದೆ ಪ್ರಜಾಕೀಯ ಅನ್ನೋ ಹೆಸರಲ್ಲಿ. ಗ್ರೂಪ್ಗಳಿದೆ, ಪೇಜ್ಗಳಿದೆ, ಇನ್ಸ್ಟಾಗ್ರಾಮಲ್ಲಿ ಎಷ್ಟೋ ಇದಿದೆ. ಅಷ್ಟೇ. ನನಗೆ ಹೇಳ್ತೀನಿ ಕೇಳಿ, ಯಾವುದು ನೋಡೋದಕ್ಕಿಂತ ಖುಷಿ ಯಾವಾಗ ಆಗೋದ, ಪ್ರಜಾಕೀಯನ ಹೆಸರು ನೋಡೋದಕ್ಕೆ ಖುಷಿ ಆಗುತ್ತೆ ನನಗೆ. ಎಲ್ಲಿ ಪ್ರಜಾಕೀಯ ಬಂದರೂ ಶೇರ್ ಮಾಡ್ತೀನಿ ನಾನು. ಯಾರೇ ಪ್ರಜಾಕೀಯದ ಬಗ್ಗೆ ಏನೇ ಹಾಕಿದ್ರು ಶೇರ್ ಮಾಡ್ತೀನಿ. ಯಾಕಂದರೆ ಪ್ರಜೆಗಳಿಗೆ ಆ ಲೆವೆಲ್ಗೆ ಇಂಪಾರ್ಟೆನ್ಸ್ ಕೊಟ್ಟಾಗಲೇ ಅದು ಪ್ರಜಾಕೀಯ ಆಗೋದು. ಖಂಡಿತ ತುಂಬ ಖುಷಿ ಅನಿಸುತ್ತೆ. ಅದಿರಲಿ, ನಾನು ಅಲ್ಲಿ ಪ್ರೊಡ್ಯೂಸರು ನೋಡ್ತಾ ಇದ್ದಾರೆ ನನ್ನ, ಬರೀ ಅವ್ರು ಪ್ರಜಾಕೀಯ ಮಾತಾಡ್ತಾರೆ, ಪಿಕ್ಚರ್ ಬಗ್ಗೆ ಮಾತಾಡಲ್ಲ ಅಂತ. ಖಂಡಿತ ಮತ್ತೆ ಹೇಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮೆಲ್ಲರ ಬೆಂಬಲ ಪ್ರೋತ್ಸಾಹ ಇರಲಿ. ಹೋಮ್ ಮಿನಿಸ್ಟರ್ ಚಿತ್ರಮಂದಿರಕ್ಕೆ ಹೋಗಿ ಪಿಕ್ಚರ್ ನೋಡಿ, ನಿಮ್ಮೆಲ್ಲರ ಎನ್ಕರೇಜ್ಮೆಂಟ್ ಇರಲಿ. ಇನ್ನೊಂದಷ್ಟು ಸಿನಿಮಾಗಳು ಮಾಡೋದಕ್ಕೆ, ಹೊಸ ಪ್ರೊಡ್ಯೂಸರ್ ಬರೋದಕ್ಕೆ, ಎಲ್ಲೋ ಅವರ ಕಾಸ್ಟ್ ಕವರ್ ಆದರೂ ಸಹ ಕನ್ನಡ ಸಿನಿಮಾದಲ್ಲಿ ಇನ್ನೊಂದು 10 ಪಿಕ್ಚರ್ ಮಾಡೋಕ್ಕೆ ರೆಡಿ ಆಗ್ತಾರೆ. ಆ ಥರ ನಿಮ್ಮ ಒಂದು ಆಶೀರ್ವಾದ, ಪ್ರೋತ್ಸಾಹ, ನಿಮ್ಮೊಂದು ಎನ್ಕರೇಜ್ಮೆಂಟ್ ಇರಲಿ. ಮತ್ತೆ ಇನ್ನೊಂದು ವಿಶೇಷವಾದ ಒಂದು ಸಂದರ್ಭದಲ್ಲಿ ನಿಮ್ಮ ಜೊತೆ ಎಲ್ಲ ಲೈವಲ್ಲಿ ಬಂದು ಮಾತಾಡ್ತೀನಿ.
ತುಂಬಾ ಧನ್ಯವಾದಗಳು. ತುಂಬಾ ಜನ ಕ್ವಶನ್ ಕೇಳ್ತೀರಾ, ಎಲ್ರಿಗೂ ಆನ್ಸರ್ ಮಾಡಕ್ ಆಗ್ತಿಲ್ಲ. ನನಗೆ ಇವತ್ತು ಇನ್ನೊಂದೇನೋ ಒಂದು ಇಂಟರ್ವ್ಯೂ ಇದೆ. ಆದಷ್ಟು ಏನೋ ಸಿನಿಮಾ ನೋಡಿ ಹೋಮ್ ಮಿನಿಸ್ಟರ್ನ ಗೆಲ್ಲಿಸಿ. ಇದು ನಿಮ್ಮ ಹೋಮ್ ಮಿನಿಸ್ಟ್ರು, ನಮ್ಮ ಕನ್ನಡ ಚಿತ್ರ ನಾವೇ ಉಳಿಸ್ಬೇಕು, ನಾವೇ ಬೆಳೆಸ್ಬೇಕು. ಎಲ್ಲರ ಆಶೀರ್ವಾದ ಇರಲಿ. ಅಷ್ಟೇ, ಇನ್ನೇನು ಮತ್ತೆ ನಿಮಗೆ ಸಿಗ್ತೀನಿ, ಭೇಟಿ ಆಗ್ತೀನಿ. ಇನ್ನೊಂದ್ಸತಿ ಇದೇ ಥರ ಲೈವಲ್ಲಿ ಏನೋ ಮಾತಾಡೋಣ. ಏನೇ ವಿಷಯ ಇದ್ರೂ ನನ್ನ ಜೊತೆ ಹಂಚ್ಕೊಳ್ಳಿ. ಪ್ರಜಾಕೀಯನ ಬೆಳೆಸಿ, ಕನ್ನಡ ಚಿತ್ರನ ಬೆಳೆಸಿ, ಏನೋ ನಮ್ಮ ಪ್ರಾದೇಶಿಕ ಪಕ್ಷಿಗಳನ್ನ ಬೆಳೆಸಿ, ನಮ್ಮ ಹತ್ರ ನಾವು ಉಳಿಸ್ಕೊಳ್ಳೋಣ. ಎಲ್ರಿಗೂ